ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಮಡಿ IAS ಆ್ಯಂಡ್ KS ಯೂಟ್ಯೂಬ್ ಚಾನಲ್. ನೋಡಿ, ಕನ್ನಡದಲ್ಲಿ ಅರ್ಥಶಾಸ್ತ್ರ ಮೆನಿ ಸ್ಟೂಡೆಂಟ್ಸ್ ಹೇಳ್ತಿರ್ತಾರೆ ನನಗೆ ಈ ಒಂದು ಎಕನಾಮಿಕ್ಸ್ ಟಾಪಿಕ್ಸ್ಗಳು ತುಂಬ ಕಠಿಣ ಆಗಿರ್ತವೆ, ಎಕ್ಸಾಮ್ ಒಳಗೆ ಬಂದಾಗ ಅವ್ರನ್ನ ಅಟೆಂಪ್ಟ್ ಮಾಡೋಕ್ಕಾಗೋದಿಲ್ಲ ಅಂತ. ಈ ಬಾರಿ UPSC ಎಕ್ಸಾಮಲ್ಲಿ 24 ಕ್ವಶನ್ಸ್ ಎಕನಾಮಿಕ್ಸ್ ಮೇಲೆ ಬಂದಿದ್ದಾವೆ. ನಿನ್ನೆ ಇಡೀ ದಿನ ಪೇಪರಲ್ಲಿ ಒಂದು ವಿಷಯ ಬರ್ತಾ ಇತ್ತು ಗೈಸ್. FDI ಪೈಕಿ ಭಾರತಕ್ಕೆ ಬರುವಂಥ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಗಳಲ್ಲಿ ಕರ್ನಾಟಕ ಮತ್ತು ಮಹಾರಾಷ್ಟ್ರಕ್ಕೆ 51% FDI ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ಎಕನಾಮಿಕ್ಸ್ನ ಈಸಿಯಾಗಿ ಮತ್ತು ಎಕನಾಮಿಕ್ಸ್ನ ಪ್ರಾಕ್ಟಿಕಲ್ ಆಗಿ ಉದಾಹರಣೆಗಳ ಮೂಲಕ ಹೇಗೆ ಅರ್ಥ ಮಾಡ್ಕೋಬೇಕು, ಆಮೇಲೆ ಎಕನಾಮಿಕ್ಸ್ಗೆ ನೀವು ಸಿಕ್ಕಾಪಟ್ಟೆ ದಪ್ಪ ಪುಸ್ತಕನ ಹಿಡ್ಕೊಂಡು ಕೂತ್ರೆ ಇಟ್ ಈಸ್ ನಾಟ್ ಗೋಯಿಂಗ್ ಟು ವರ್ಕ್ ಗೈಸ್. ಕರೆಂಟ್ ಅಫೇರ್ಸ್ ಎಕನಾಮಿಕ್ಸ್ ಏನು ನ್ಯೂಸ್ ಒಳಗೆ ಇರ್ತವೆ ಅದನ್ನು ಮಾತ್ರ ನಿಮಗೆ ಎಕ್ಸಾಮ್ ಒಳಗೆ ಕೇಳ್ತಿದ್ದಾರೆ. ಈವನ್ ನೀವು PC ಎಕ್ಸಾಮ್ಗೆ ಓದ್ತಿದ್ರು ಕೂಡ ಬರೀ ದೇಶದೊಳಗೆ ಮಹಾರಾಷ್ಟ್ರ 1ನೇ ರ್ಯಾಂಕು, ಕರ್ನಾಟಕ 2ನೇ ರ್ಯಾಂಕು ಅನ್ಕೊಂಡು ಕೂತ್ರೆ ಇವತ್ತಿನ ಪರೀಕ್ಷಾ ಪ್ಯಾಟರ್ನ್ಗೆ ದಿಸ್ ಈಸ್ ನಾಟ್ ಇನಪ್. ಓಕೆ, ಸೊ ಹಂಗಂದ್ರೆ ಏನೇನೆಲ್ಲ ನಿಮಗೆ ಗೊತ್ತಿರಬೇಕು, ಡೀಟೇಲ್ ಆಗಿ ಓದಿದ್ರೆ ನಿಮಗೆ ಯಾವ ಬೇಕಾದ ಎಕ್ಸಾಮ್ ಬರೀರಿ. ಓಕೆ, ನೋಡಿ, ಈಗ ನೆಕ್ಸ್ಟ್ ಬರುವಂಥ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್, ಓಕೆ, ESI ಎಕ್ಸಾಮ್ನ KPSCದವರು ಕಂಡಕ್ಟ್ ಮಾಡ್ತಾರೆ. ಓಕೆ, ಸೊ KPSC ಕ್ವಶನ್ ಪೇಪರ್ ಇನ್ನೂ ಡೀಟೇಲ್ ಆಗಿರುತ್ತೆ. ಓಕೆ, ಆದ್ದರಿಂದ ನೀವು ಓದಬೇಕಾದ್ರೆ ಡೀಟೇಲ್ ಆಗಿ ಓದ್ಕೊಂಡ್ರೆ ನಿಮಗೆ ಉಪಯೋಗ ಆಗುತ್ತೆ ಗೈಸ್. ಸೊ ಅದಕ್ಕೇ ಈ ವಿಡಿಯೋದಲ್ಲಿ FDI ಅಂದರೆ ಏನು, FDI ಮತ್ತು FII ಇವೆರಡು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂದರೆ ಏನು, ಇವುಗಳ ನಡುವೆ ವ್ಯತ್ಯಾಸ ಏನಿದೆ, ಆಮೇಲೆ FDI ಹೆಚ್ಚಾಗುವುದರಿಂದ ಆಗುವಂಥ ಅನುಕೂಲಗಳೇನು, ಅನಾನುಕೂಲಗಳೇನು, ಇದರೊಳಗೆ FDI ಒಳಗೆ ಎಷ್ಟು ರೂಟ್ಸ್ ಇದ್ದಾವೆ ಆ್ಯಂಡ್ ಇದಕ್ಕೆ ಏನೇನು ನೇಚರ್ ಆಫ್ ದಿ FDI, ಫೀಚರ್ಸ್ ಆಫ್ ದಿ FDI ಏನೇನಿದ್ದಾವೆ, ಆ್ಯಂಡ್ ಈವನ್ FDI ಕುರಿತು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳದಂತಹ ಒಂದು MCQಸ್ನೂ ಕೂಡ ನಾನು ನಿಮಗೆ ಹೇಳ್ತೀನಿ. ವಿಡಿಯೋ ಮುಗಿಯೋವರೆಗೂ ಪೇಷನ್ಸಿಂದ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಕೇಳಿ. ಒಂದು ಕಡೆ ನೀವು ನೋಟು ಮಾಡ್ಕೋಬೋದು. ಐ ಆಮ್ ಶ್ಯೂರ್ ನೆಕ್ಸ್ಟ್ ನೀವು ಎಷ್ಟು ವರ್ಷ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಓದ್ತಿರೋ ನನಗೆ ಗೊತ್ತಿಲ್ಲ, ಬಟ್ FDI ಆ್ಯಂಡ್ FII ಬಗ್ಗೆ ಅಂತೂ ನಿಮಗೆ ಏನು ಇನ್ಫಾರ್ಮೇಷನ್ ಬೇಕು, ಈವನ್ IAS ಎಕ್ಸಾಮ್ ಕ್ಲಿಯರ್ ಮಾಡಲಿಕ್ಕೂ ಏನು ಇನ್ಫಾರ್ಮೇಷನ್ ಬೇಕು, ದ್ಯಾಟ್ ಮಚ್ ಇನ್ಫಾರ್ಮೇಷನ್ ಐ ಆಮ್ ಗಿವಿಂಗ್ ಯು ಗೈಸ್. ಓಕೆ, ಹ್ಯಾವ್ ಪೇಷನ್ಸ್ ಆ್ಯಂಡ್ ಲಿಸನ್ ಟು ಮೀ ಕೇರ್ಫುಲಿ. ಹಾಂ, ಯಾರ್ಯಾರೆಲ್ಲ PSI ಮತ್ತು ESI ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ಸ್ಗೆ ಯಾರ್ಯಾರು ಪ್ರಿಪೇರ್ ಮಾಡ್ತಿದ್ದೀರಾ, ನೀವು ಪೇಪರ್ 1 ಈ ಆನ್ಲೈನ್ ಮತ್ತು ಆಫ್ಲೈನ್ ಬ್ಯಾಚಸ್ಗಳು ಪ್ರಾರಂಭ ಆಗ್ತಿದ್ದಾವೆ. ಆಫ್ಲೈನ್ ಬ್ಯಾಚ್ ಬಂದ್ಬಿಟ್ಟು 20ನೇ ತಾರೀಕು, ಇದೇ ಜೂನ್ 20ನೇ ತಾರೀಕು ಪ್ರಾರಂಭ ಆಗ್ತಾ ಇದೆ. ಯಾರ್ಯಾರೆಲ್ಲ ಧಾರವಾಡದೊಳಗಿದ್ದೀರಿ ಇದರ ಅಡ್ವಾಂಟೇಜ್ನ ತಗೊಳ್ರಿ ಆ್ಯಂಡ್ ಹೆಚ್ಚು ಜನರ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿರಿ. ನಾನು ನಿನ್ನೆ ಒಂದು ಕರೆಂಟ್ ಅಫೇರ್ಸ್ ವಿಡಿಯೋನ ಕೂಡ ಡೀಟೇಲ್ಡ್ ಆಗಿ ಮಾಡಿದ್ದೆ ಆ್ಯಂಡ್ ನೀವು ಇಂಥ ಡೀಟೇಲ್ಡ್ ಆಗಿರುವಂಥ ಮತ್ತು ಕಂಟೆಂಟ್ ಇರುವಂಥ ನಾಲೆಜ್ ಇರುವಂಥ ವಿಡಿಯೋನ ಶೇರ್ ಮಾಡಲಿಲ್ಲ ಅಂದರೆ ಡೆಫಿನೆಟ್ಲಿ ನೆಕ್ಸ್ಟ್ ಟೈಮ್ ವಿಡಿಯೋ ಮಾಡಲಿಕ್ಕೂ ಕೂಡ ಮನಸ್ಸು ಬರೋದಿಲ್ಲ ಗೈಸ್. ಬಿಕಾಸ್ ಸ್ಟೂಡೆಂಟ್ಸ್ ಹೆಂಗೆ ವಿಚಾರ ಮಾಡ್ತಾರೆ ಅಂದರೆ ಮೇಲಿಂದ ಓದ್ಬಿಟ್ರೆ ಸಾಕು ಅಂತ, ಆದರೆ ಎಕ್ಸಾಮಿನೇಷನ್ ಹಾಲ್ ಒಳಗೆ ಮೇಲಿಂದ ಇಲ್ಲ. ಇವತ್ತಿನ ಎಕ್ಸಾಮ್ಸ್ಗಳು ಸಿಕ್ಕಾಪಟ್ಟೆ ಟಫ್ ಬರ್ತಿದ್ದಾವೆ. ಟ್ರೈ ಟು ಅಂಡರ್ಸ್ಟ್ಯಾಂಡ್, ಕಂಟಿನ್ಯೂಸ್ ಎಫರ್ಟ್ ಇರಲಿ. ಇಷ್ಟು ದಿನ ಕಾಲ್ಫಾರ್ಮ್ ಇಲ್ಲ ಅಂತಿದ್ರಿ, ಒಂದೇ ಸರ್ತಿ ಕಾಲ್ಫಾರ್ಮ್ ಬರ್ತವೆ, ಮುಗಿದು ಹೋಗ್ತವೆ. ಯಾರು ಕಂಟಿನ್ಯೂಸ್ ಆಗಿ ಓದ್ತಾ ಇಲ್ಲ ಅವರು ಪಾಸ್ ಆಗೋದಿಲ್ಲ. ಆಮೇಲೆ ವಿಡಿಯೋ ಕೆಳಗಡೆ ಅನಾಪ್ಷನಪ್ಸ್ ಕಮೆಂಟ್ ಹಾಕ್ತೀರಾ, ಕರೆಂಟ್ ಅಫೇರ್ಸ್ ಯಾಕೆ ಓದಬೇಕು, ಎಕನಾಮಿಕ್ಸ್ ಯಾಕೆ ಓದಬೇಕು, ಎಕ್ಸಾಮೇ ಇಲ್ಲ ಅಂತ. ಯಾಕೆ ಓನ್ಲಿ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ ಬರಿಬೇಕು ಅಂತ ಏನಾದರೂ ಸಂವಿಧಾನದೊಳಗೆ ಬರೆದಿದೆಯಾ? SSC ಒಳಗೂ ಕೂಡ ಕಾಲ್ಫಾರ್ಮ್ ಮಾಡಿದ್ದಾರೆ 14,000 ಜಾಬ್ಸ್ಗಳನ್ನ, ಅದು ಹೋಗಿ 17,000ನೂ ಆಗ್ಬೋದು. ಓಕೆ, ಅಲ್ಲಿ ಬರೀಲಿಕ್ಕೆ ಏನು ಪ್ರಾಬ್ಲಮ್ಮು? ಓದ್ತಾ ಇದ್ದೀರಾ ಕಾಂಪಿಟೇಟಿವ್ ಎಕ್ಸಾಮ್ ಅಂದರೆ ಅಪ್ಲೈ ಇಟ್. ಓಕೆ, ರೈಟ್ ಇಟ್, ಟ್ರೈ ಯುವರ್ ಬೆಸ್ಟ್. ಅದರೊಳಗೆ ನೀವೇನು ಕಳ್ಕೊಳ್ಳೋದಿದೆ, ಖಾಲಿ ಅಡ್ಡಾಡೋಕ್ಕಿಂತನೂ ಇದು ಬೆಸ್ಟ್ ಅಲ್ವಾ? ಸೊ ಪ್ಲೀಸ್ ಸ್ಟೇ ಅವೇ ಫ್ರಮ್ ದಿಸ್ ಕೈಂಡ್ ಆಫ್ ನೆಗೆಟಿವ್ ಮೈಂಡೆಡ್ ಪೀಪಲ್ ಗೈಸ್. ಅವ್ರಿಗೆ ಯಾರು ಏನು ಮಾಡಾಕತ್ರೂ ಪ್ರಾಬ್ಲಮ್ ಇರುತ್ತೆ. ಓಕೆ, ಸೊ ಯಾರು PSI ESIಗೆ ಓದ್ತಿದ್ದೀರಾ, ನಾನು ಹೇಳ್ತಾ ಇದ್ದೀನಿ ಈಗಿಂದನೇ ಜಾಯ್ನ್ ಆಗಿ. ಆನ್ಲೈನು PSI 3rd ಬ್ಯಾಚ್ ಅಂತ ಆಲ್ರೆಡಿ ಪ್ರಾರಂಭ ಆಗಿದೆ, ಅದಕ್ಕೆ ನೀವು ಜಾಯ್ನ್ ಆಗ್ಬೋದು. ರೆಕಾರ್ಡೆಡ್ ಕ್ಲಾಸಸ್ಸು ಇರ್ತವೆ ನಿಮಗೆ ಆ್ಯಂಡ್ ಲೈವ್ ಕ್ಲಾಸಸ್ಸು ಇರ್ತವೆ. 6 ತಿಂಗಳವರೆಗೂ ರೆಕಾರ್ಡೆಡ್ ಕ್ಲಾಸಸ್ ಇರ್ತವೆ. ಓನ್ಲಿ 45 ಡೇಸ್
ನಿಮಗೆ ಲೈವ್ ಕ್ಲಾಸಸ್ ಸಿಗ್ತವೆ ಫ್ರೆಂಡ್ಸ್. ಇಲ್ಲಿ ಭಾಳ ಜನಕ್ಕೆ ಕನ್ಫ್ಯೂಷನ್ ಆಗುತ್ತೆ. ಐ ಆಮ್ ಮೇಕಿಂಗ್ ಇಟ್ ಕ್ಲಿಯರ್. PSI 45 ಡೇಸ್ ಕೋರ್ಸ್ ಮಾತ್ರ ಇರುತ್ತೆ. ಅದು ಆದಮೇಲೆ ನಿಮಗೆ ರೆಕಾರ್ಡೆಡ್ ಕ್ಲಾಸಸ್ಸು ಸಿಗ್ತವೆ. ಇಲ್ಲೇನೇನು ಹೇಳ್ಕೊಡುತ್ತೆ, ಎಸ್ಸೆಗಳನ್ನ ಹೇಳ್ಕೊಡುತ್ತೆ. ಓಕೆ, ಸೊ ಎಷ್ಟು ಅರೌಂಡ್ 20 ಎಸ್ಸೇಸ್, ಬೇಸಿಕ್ ಎಸ್ಸೇಸ್, ಎಥಿಕ್ಸ್ ಬೇಸ್ಡ್ ಎಸ್ಸೇಸ್, ನೈತಿಕತೆ ಆಧಾರದ ಮೇಲೆ ಇದೆ ಎಸ್ಸೆ. ಆಮೇಲೆ 545 PSI ಎಕ್ಸಾಮ್ ಒಳಗೆ ಕೇಳಿದಂಥ ಎಸ್ಸೆ, 402 ಒಳಗೆ ಕೇಳಿದಂಥ ಎಸ್ಸೆ. ಆಮೇಲೆ ಈಗ ಕರೆಂಟ್ಲಿ ಯಾವ ನ್ಯೂಸ್ ಒಳಗಿರ್ತವೆ ಆ ವಿಷಯವನ್ನು ಕುರಿತು ಕೂಡ ಎಸ್ಸೆ ಹೇಳ್ಕೊಡಲಾಗುತ್ತೆ. ಆ್ಯಂಡ್ ಓವರ್ ಆಲ್ 20 ಎಸ್ಸೆಗಳನ್ನ ಹೇಳ್ಕೊಡಲಾಗುತ್ತೆ. ಟ್ರಾನ್ಸ್ಲೇಷನ್ ಹೇಗೆ ಮಾಡಬೇಕು ಅನ್ನೋದನ್ನು ಹೇಳ್ಕೊಡುತ್ತೆ. ಪ್ರಿಸೈಸ್ ರೈಟಿಂಗ್ ಹೇಗಿರುತ್ತೆ ಪ್ಯಾಟರ್ನ್, ಅದಕ್ಕೆ ನೀವು ಹೇಗೆ ಮಾಡಬೇಕು ಅನ್ನೋದನ್ನು ಕೂಡ ಟಿಪ್ಸ್ ವಾಟ್ ಎವರ್ ಇಸ್ ದೇ ಅದನ್ನು ಕೂಡ ಹೇಳ್ಕೊಡುತ್ತೆ. ಯಾರು ಆಫ್ಲೈನ್ ಅಡ್ಮಿಷನ್ ಮಾಡಬೇಕು ಅಂತೀರಿ, ಈ ನಂಬರ್ ಇದೆ, ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಕಲ್ಯಾಣ ನಗರದ 10ನೇ ಅಡ್ಡ ರಸ್ತೆ ಒಳಗೆ ನಮ್ಮ ಸಂಸ್ಥೆಯಲ್ಲಿ ಈ ಕ್ಲಾಸಸ್ ನಡೀತವೆ. ನೀವು ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. 7892086178 ಇದು ನನ್ನ ನಂಬರ್ ಆಗಿದೆ ಗೈಸ್. ಆ್ಯಂಡ್ ಪ್ರಬಂಧ ಪುಸ್ತಕ ಮಾರುಕಟ್ಟೆಯಲ್ಲಿ ಲಭ್ಯ ಇದೆ. ಆ್ಯಂಡ್ ಯಾರ್ಯಾರೆಲ್ಲ ಇನ್ನೂ ತೊಗೊಂಡಿಲ್ಲ 50 ಪ್ರಬಂಧ ಪುಸ್ತಕ, ನೆಕ್ಸ್ಟ್ ಬರುವಂಥ PSI ಮತ್ತು ESI ಇಟ್ ಈಸ್ ಗೋಯಿಂಗ್ ಟು ಬಿ ಗೇಮ್ ಚೇಂಜರ್, ಅಪ್ಡೇಟ್ ಆಗಿರುವಂಥ ಪುಸ್ತಕ ಇದೆ. ಆ್ಯಂಡ್ 50 ಪ್ರಬಂಧಗಳು ಮೈಂಡ್ ಮ್ಯಾಪ್ ಮೂಲಕ ಪ್ರಬಂಧಗಳನ್ನು ಕೊಟ್ಟಂಥ ಕನ್ನಡದ ಮೊದಲ ಪುಸ್ತಕ ಇದೆ. ಎಲ್ಲ ಡೇಟಾ ಅಪ್ಡೇಟ್ ಮಾಡಲಾಗಿದೆ. ವಾಟ್ ಎಲ್ಸ್ ಯು ವಾಂಟ್, ಪ್ರಚಲಿತ ಪ್ರಬಂಧಗಳು ಮತ್ತು ವಿವಿಧ ವಿಧಾನದ ಪ್ರಬಂಧಗಳನ್ನು ಹೇಗೆ ಬರೀಬೇಕು ಆ್ಯಂಡ್ ಅದಕ್ಕೆ ನಿಮ್ಮ ತಯಾರಿ ಹೇಗಿರಬೇಕು, ಡೀಟೇಲ್ಡ್ ಇನ್ಫಾರ್ಮೇಷನ್ನ ಕೊಟ್ಟಿದೆ. ಒಂದು ಪುಸ್ತಕ ಅಲ್ಲ, ಬುಕ್ ಸ್ಟಾಲಲ್ಲಿ ಇದನ್ನು ತೊಗೊಳ್ರಿ, ಇಲ್ಲ ನನಗೂ ಕೂಡ ನಿಮ್ಮ ಅಡ್ರೆಸ್ನ ಕಳಿಸಿದರೆ ನಾನು ಕೂಡ ಪೋಸ್ಟ್ ಮೂಲಕ ಇದನ್ನು ಕಳಿಸ್ತೀನಿ ಫ್ರೆಂಡ್ಸ್ ನಿಮಗೆ. 7892086178 ದಿಸ್ ಈಸ್ ಮೈ ಫೋನ್ ನಂಬರ್. ಆ್ಯಂಡ್ ಯಾರಿಗೆ ಬೇಕೋ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ನೋಡಿ, ಈ ಒಂದು FDI ವಿಷಯಕ್ಕೆ ಬಂದಾಗ ಭಾರತದೊಳಗೆ ಈ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅನ್ನೋದು ಯಾವಾಗಿಂದ ಪ್ರಾರಂಭ ಆಗಿದ್ದು. ನಿನ್ನೆ ನಾವು ನೋಡಿದ್ವಿ ಮಹಾರಾಷ್ಟ್ರ ಫಸ್ಟ್ ರ್ಯಾಂಕಲ್ಲಿದೆ, ಕರ್ನಾಟಕ ಸೆಕೆಂಡ್ ರ್ಯಾಂಕಲ್ಲಿದೆ. ಅದಕ್ಕಿಂತ ಮುಂಚೆ ಇದರ ಹಿಸ್ಟ್ರಿನ ತಿಳ್ಕೊಳ್ಳೋಣ. ಇದನ್ನು ಯಾಕೆ ನಮ್ಮ ದೇಶದೊಳಗೆ ಪರ್ಮಿಷನ್ ಕೊಟ್ಟರು ಅನ್ನೋದನ್ನು ಡೀಟೇಲಾಗಿ ತಿಳ್ಕೊಳ್ಳೋಣ. ನಾನು ಇದನ್ನು ಈಸ್ಟ್ ಇಂಡಿಯಾ ಕಂಪನಿಗೂ ಕೂಡ ನಿಮಗೆ ಲಿಂಕ್ ಮಾಡಿ ಹೇಳ್ತೀನಿ. ನೋಡಿ, ಭಾರತ 1990ಯಲ್ಲಿ ಭಾರತಕ್ಕೆ ಆರ್ಥಿಕ ಸಮಸ್ಯೆ ಆಗಿ ನಮ್ಮ ಹತ್ರ ಫಾರಿನ್ ಕರೆನ್ಸಿ ಇರಲಿಲ್ಲ. ಬೇರೆ ದೇಶದಿಂದ ಏನು ಆಮದು ಮಾಡ್ಕೋತೀವಿ ಅದಕ್ಕೆ ಪೇ ಮಾಡಲಿಕ್ಕೆ ದುಡ್ಡು ಇರಲಿಲ್ಲ. ಅಂಥ ಸಂದರ್ಭದೊಳಗೆ ಡಾಕ್ಟರ್ ಮನಮೋಹನ್ ಸಿಂಗ್ ಆ್ಯಂಡ್ PV ನರಸಿಂಹರಾವ್ ಅವರು ಆರ್ಥಿಕ ಸುಧಾರಣೆಗಳನ್ನು ತರ್ತಾರೆ. ವೆರಿ ಫೇಮಸ್ ಗೈಸ್, ರಿಮೆಂಬರ್, ಆರ್ಥಿಕ ಸುಧಾರಣೆಯನ್ನು ತರ್ತಾರೆ. ಇದರ ಮೂಲಕ ಉದಾರೀಕರಣವನ್ನು ಮಾಡ್ತಾರೆ. ಆ್ಯಂಡ್ ಈ ಸುಧಾರಣೆಗಳ ಪೈಕಿಯಾಗಿ ಅಲೋ ಮಾಡಿದಂಥ ಒಂದು ವಿಷಯ ಏನಂದರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. 1991ರಲ್ಲಿ ಮೊದಲು ಬಾರಿಗೆ ವಿದೇಶಿ ನೇರ ಹೂಡಿಕೆಗಳಿಗೆ ನಮ್ಮ ದೇಶದೊಳಗೆ ಅಲೋ ಮಾಡಲಾಯಿತು. 1991 FDI ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂದರೆ ವಿದೇಶಿಗನೊಬ್ಬನು ಭಾರತದೊಳಗೆ ಬಂದು ಯಾವುದಾದ್ರೂ ಫ್ಯಾಕ್ಟ್ರಿ ಕಟ್ತಾನೆ ಅಂದರೆ ಕಟ್ಬೋದು, ಏರ್ಪೋರ್ಟ್ ಕಟ್ತಾರೆ ಅಂದರೆ ಕಟ್ಬೋದು, ಅಥವಾ ಯಾವುದೋ ಒಂದು ಸಾಫ್ಟ್ವೇರ್ ಕಂಪನಿ, ಮಲ್ಟಿನ್ಯಾಷನಲ್ ಕಂಪನಿನ ಓಪನ್ ಮಾಡ್ತಾರೆ ಅಂದರೆ ಮಾಡ್ಬೋದು. ಸೊ ಹೀಗೆ ವಿದೇಶದವ್ರು ಬಂದು ಭಾರತದೊಳಗೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ನಾವು ಒಂದು ಅಧಿಕಾರವನ್ನು ಕೊಟ್ಟಂಥ ಒಂದು ವರ್ಷ ಅಂದರೆ 1991. ದ್ಯಾಟ್ ಈಸ್ ವಾಟ್ FDI. ಅದಕ್ಕೆ ಈಗ ಇವೇ FDIನೇ ಮಹಾರಾಷ್ಟ್ರ ಮತ್ತು ಕರ್ನಾಟಕದೊಳಗೆ ಅತಿ ಹೆಚ್ಚು ಬರ್ತಾ ಇರೋದನ್ನು ನಾವು ಕಾಣ್ತೀವಿ. ಓಕೆ, ಈ ಥರ ಭಾರತದೊಳಗೆ FDIಗೆ 1991ನಲ್ಲಿ ಅವಕಾಶವನ್ನು ನೀಡಲಾಯಿತು. ಹೀಗೆ ಅವಕಾಶ ಈಸ್ಟ್ ಇಂಡಿಯಾ ಕಂಪ್ನಿಗೂ ನೀಡಿದ್ವಿ. ಅವರು ಕೂಡ ನಮ್ಮನ್ನು 200 ವರ್ಷ ರೂಲ್ ಮಾಡಿ ಬ್ರಿಟಿಷ್ ಎಕ್ಸ್ಪ್ಲಾಯ್ಟೇಷನ್ ಮಾಡಿದ್ದನ್ನು ಕಾಣ್ತೀವಿ. ಲಾಸ್ಟ್ಗೆ ಕ್ರಿಟಿಸಿಸಮ್ ಒಳಗೆ ನಿಮ್ಗೆ ಇನ್ನೂ ಚೆನ್ನಾಗಿ ಲಿಂಕ್ ಮಾಡಿ ಹೇಳ್ತೀನಿ. ಸೊ ಅಲ್ಲಿವರೆಗೂ ವೇಟ್ ಮಾಡಿ. ಆಮೇಲೆ ಇನ್ನೊಂದು FII ಅಂತ ಬರುತ್ತೆ, ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂತ ಬರುತ್ತೆ. ಇದು ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ಅಂತ ಕನ್ನಡದೊಳಗೆ ಇವ್ರಿಗೆ ಕರಿತೀವಿ. ಇದನ್ನು ಕೂಡ 1992ರಲ್ಲಿ ಭಾರತದ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಲಿಕ್ಕೆ ಪ್ರಾರಂಭಿಸಿದ್ದನ್ನು ಕಾಣ್ತೀವಿ. ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. FDI ಅಂತಾರಲ್ವ, ಎದಕ್ಕೆ ಅಲೋ ಮಾಡಿದ್ರು, ಯಾರು ಅಲೋ ಮಾಡಿದ್ರು ಅನ್ನೋದು ನಿಮಗೆ ಗೊತ್ತಿರಬೇಕು. ನೋಡಿ, ನಮ್ಮ ದೇಶದೊಳಗೆ ಜಾಬ್ ಕ್ರಿಯೇಟ್ ಮಾಡಬೇಕಾಗಿದೆ. ನಮ್ಮ ದೇಶದೊಳಗೆ ಫಾರ್ ಎಕ್ಸಾಂಪಲ್ ಇದು ಸ್ಮಾರ್ಟ್ ಪೆನ್, ಇದನ್ನು ಪ್ರೊಡ್ಯೂಸ್ ಮಾಡಬೇಕಾಗಿದೆ. ಆದರೆ ನಮ್ಮ ದೇಶದೊಳಗೆ ಇದನ್ನು ಪ್ರೊಡ್ಯೂಸ್ ಮಾಡೋರು ಯಾರೂ ಇಲ್ಲ. ಫಾರ್ ಎಕ್ಸಾಂಪಲ್ ಈ ಮೊಬೈಲ್ನ ತೊಗೊಳ್ರಿ, ಈ ಮೊಬೈಲ್ ನನಗೆ ಬೇಕಾಗಿದೆ, ಆದರೆ ನಮ್ಮ ದೇಶದೊಳಗೆ ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡೋರು, ತಯಾರು ಮಾಡೋರು ಯಾರೂ ಇಲ್ಲ. ಸೊ ಅವಾಗ ಯಾರೋ ಒಬ್ಬ ವಿದೇಶಿಗನು ಇದನ್ನು ತಯಾರು ಮಾಡ್ತಾನೆ ಅಂದರೆ ನಾವು ಅವನಿಗೆ ಅಲೌ ಮಾಡಿದ್ವಿ. ಹೀಗಾಗಿ ಭಾರತೀಯರಿಗೆ ಬೇಕಾದಂಥ ಎಲ್ಲ ಸಾಮಾನುಗಳು
ಭಾರತದೊಳಗೂ ಸಿಗಲಿಕ್ಕೆ ಶುರು ಮಾಡಿದವೆ. ಓಕೆ, ಹೀಗೆ 1991ನಲ್ಲಿ FDI, 1992ಅಲ್ಲಿ FIIಯನ್ನು ಅಲೋ ಮಾಡಿದ್ರಿಂದ ಗಮನಾರ್ಹವಾದ ವಿದೇಶಿ ಬಂಡವಾಳ ಹೂಡಿಕೆಗಳು ಪ್ರಾರಂಭ ಆಗಿದ್ದನ್ನು ಕಾಣ್ತೀವಿ ಮತ್ತು ಭಾರತದ ಹಣಕಾಸು ಮಾರುಕಟ್ಟೆಯಲ್ಲಿ ಪ್ರಮುಖ ಬದಲಾವಣೆಗೂ ಕೂಡ ಇವು ಕಾರಣವಾದವು ಗೈಸ್. ಇಸ್ ಇಟ್ ಕ್ಲಿಯರ್? ಐ ಹೋಪ್ ಯಾವ ವರ್ಷ ಇವು ಪ್ರಾರಂಭ ಆದವು ಅಂತ ನಿಮಗೆ ಡೀಟೇಲ್ ಆಗಿ ಗೊತ್ತಾಯಿತು ಅಂತ. ಇನ್ನು ಕರೆಂಟ್ ಅಫೇರ್ಸ್ ಸ್ವಲ್ಪ ನಾನು ಹೇಳೋದಾದರೆ 2024-25ನೇ ಸಾಲಿನಲ್ಲಿ ಓಕೆ, ಏಪ್ರಿಲ್ನಿಂದ ಮಾರ್ಚ್ ನಡುವೆ ಈ ಒಂದು ಅವಧಿಯಲ್ಲಿ ನಮ್ಮ ದೇಶಕ್ಕೆ ಈ ಒಂದು FDI ಫಾರಿನ್ ಇನ್ವೆಸ್ಟರ್ಸ್ ಓಕೆ, ವಿದೇಶಿ ಹೂಡಿಕೆದಾರರು ಅತಿ ಹೆಚ್ಚು ಬಂದಿದ್ದು ಸಿಂಗಾಪುರದಿಂದ. ಅದನ್ನೂ ಕೂಡ ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. ಆದರೆ ಇವು ಅತಿ ಹೆಚ್ಚು ಯಾವ ರಾಜ್ಯಕ್ಕೆ ಬಂದಿದ್ದು ಅಂದರೆ ಮಹಾರಾಷ್ಟ್ರ. ಸಿಟಿ ವೈಸ್ ನೋಡಿದರೆ ಡೆಫಿನೆಟ್ಲಿ ಮುಂಬೈ ಇಸ್ ಕಾಲ್ಡ್ ಫೈನಾನ್ಷಿಯಲ್ ಕ್ಯಾಪಿಟಲ್ ಆಫ್ ಇಂಡಿಯಾ. ಓಕೆ, ಭಾರತದ ಫೈನಾನ್ಷಿಯಲ್ ಕ್ಯಾಪಿಟಲ್ ಅಂತ ಕರಿತೀವಿ. ಮಹಾರಾಷ್ಟ್ರಕ್ಕೆ ದೇಶಕ್ಕೆ ಬಂದಂಥ ಟೋಟಲ್ FDIಯಲ್ಲಿ $19.6 ಶತಕೋಟಿ ಈ ಬಾರಿ ಬಂದಿದ್ದಾವೆ ಗೈಸ್. ಅಂದರೆ ಟೋಟಲ್ FDIನ 31% ಮಹಾರಾಷ್ಟ್ರಕ್ಕೆ ಬಂದಿದ್ದಾವೆ. ಇವೆಲ್ಲನೂ ಇಂಪಾರ್ಟೆಂಟ್, ನಿಮಗೆ ಸ್ಟೇಟ್ಮೆಂಟ್ ಮಾಡಿ ಕ್ವಶನ್ನ ಕೇಳಬಹುದು. ಸೊ ಮಹಾರಾಷ್ಟ್ರ ಇಸ್ ರಿಯಲಿ ಗುಡ್ ಗೈಸ್ ಆ್ಯಂಡ್ ಬಾಂಬೆ ಇಸ್ ದ ಮೇಜರ್ ಸೆಂಟರ್. ಅದಕ್ಕೇನೆ ಇಲ್ಲಿ ಜಾಸ್ತಿ FDI ಬರ್ತವೆ, ಬೇಕಾದಂಥ ಎಲ್ಲ ಫೆಸಿಲಿಟಿ ಇದ್ದಾವೆ. ನೆಕ್ಸ್ಟ್ ಕರ್ನಾಟಕದಲ್ಲಿ FDI $6.62 ಶತಕೋಟಿ FDI ಬಂದಿದ್ದಾವೆ. ಇವನ್ ಕರ್ನಾಟಕದ ಕೂಡ ಡೆಫಿನೆಟ್ಲಿ ಒಂದು ಅಚೀವ್ಮೆಂಟು. ಬೆಂಗಳೂರು ಇಸ್ ದ ಮೇಜರ್ ರೀಸನ್ ಇಷ್ಟೊಂದು FDI ಬರಲಿಕ್ಕೆ. ಓಕೆ, $6 ಶತಕೋಟಿ FDI ಬೆಂಗಳೂರಿಗೆ ಬಂದಿದ್ದನ್ನು ನಾವು ಕಾಣ್ತೀವಿ ಗೈಸ್. ಆ್ಯಂಡ್ ಅರೌಂಡ್ 20% ಆಫ್ ದಿ ಟೋಟಲ್ FDI ಭಾರತಕ್ಕೆ ಬರುವಂಥ 20% ಕರ್ನಾಟಕಕ್ಕೆ ಬರ್ತಿದೆ ಅಂದರೆ ಡೆಫಿನೆಟ್ಲಿ ನಮ್ಮ ಕನ್ನಡ ನಾಡು ನಿಜವಾಗ್ಲೂ ಗ್ರೇಟ್ ಗೈಸ್. ಡೆಲ್ಲಿ ಥರ್ಡ್ ಪೊಸಿಷನಲ್ಲಿದೆ. ನೆಕ್ಸ್ಟ್ ಗುಜರಾತ್ ಬರುತ್ತೆ, ತಮಿಳ್ನಾಡು ಬರುತ್ತೆ, ಹರಿಯಾಣ ಬರುತ್ತೆ ಆ್ಯಂಡ್ ತೆಲಂಗಾಣ ಬರುತ್ತೆ. ಓಕೆ, ಈ ರ್ಯಾಂಕ್ಸ್ನ ನೋಡ್ಬೋದು ನೀವು. ಈ ರ್ಯಾಂಕ್ಸ್ನ ನೆನಪಿಟ್ಕೊಳ್ಳಿ, ಯು ಕ್ಯಾನ್ ಯುಟಿಲೈಸ್ ದೆಮ್, ನಿಮಗೆ ಉಪಯೋಗ ಆಗುತ್ತೆ. ಮಹಾರಾಷ್ಟ್ರ, ಕರ್ನಾಟಕ, ಡೆಲ್ಲಿ, ತೆಲಂಗಾಣ. ಓಕೆ, ಇಟ್ ಕೀಪ್ ಫ್ಲಕ್ಚುವೇಟಿಂಗ್ ಗೈಸ್, ಬಟ್ ಮಹಾರಾಷ್ಟ್ರ ಗಾಟ್ ಹೈಯೆಸ್ಟ್ ರ್ಯಾಂಕ್. ಓಕೆ, ಹೈಯೆಸ್ಟ್ FDI. ಇನ್ನು ಇಂಡಿಯಾ ಈಗ ಭಾರತದೊಳಗೆ ಯಾವ ರಾಜ್ಯಕ್ಕೆ ಹೈಯೆಸ್ಟ್ ಬರ್ತವೆ ಅನ್ನೋದನ್ನು ನೋಡಿದ್ವಿ. ಭಾರತಕ್ಕೆ ಯಾವ ದೇಶದಿಂದ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಬರ್ತವೆ ಅಂದರೆ ಅತಿ ಹೆಚ್ಚು ಭಾರತಕ್ಕೆ ಬರುವಂಥ ವಿದೇಶಿ ನೇರ ಬಂಡವಾಳ ಹೂಡಿಕೆಗಳು ಸಿಂಗಾಪುರಿಂದ ಬಂದಿದ್ದಾವೆ. ಲಾಸ್ಟ್ 6-7 ಇಯರ್ಸಿಂದ ಮಾರಿಷಿಯಸ್ಸು ಸಿಂಗಾಪುರ್ ಈ ಎರಡೇ ದೇಶಗಳ ನಡುವೆ ಫ್ಲಕ್ಚುವೇಟ್ ಆಗ್ತಿರುತ್ತೆ. ಈಗ ಸಿಂಗಾಪುರ್ ಬೀಯಿಂಗ್ ದ ಟಾಪ್ source of FDI in 2023-2024, 2024-2025 ಅಲ್ಲೂ ಕೂಡ ಸಿಂಗಾಪುರೇ ಹೈಯೆಸ್ಟ್ ಇರಲಿದೆ ಅಂತ ಅಕಾರ್ಡಿಂಗ್ ಟು ದ ರಿಪೋರ್ಟ್ ದ ಎಕನಾಮಿಕ್ಸ್ ಟೈಮ್ಸ್. ಓಕೆ, ಇವರ ರಿಪೋರ್ಟ್ ಪ್ರಕಾರ ನಾನು ಹೇಳ್ತಾ ಇರೋದು. ಇಸ್ ಇಟ್ ಕ್ಲಿಯರ್? ಅದು ಆದಮೇಲೆ ಸಿಂಗಾಪುರ್ ಆದಮೇಲೆ ಎರಡನೆಯ ದೇಶ ಆಗಿ ಮಾರಿಷಿಯಸ್ ಇದೆ. ಅದು ಆದಮೇಲೆ ಯುನೈಟೆಡ್ ಸ್ಟೇಟ್ಸ್ ಇದೆ. ಅದು ಆದಮೇಲೆ ನೆದರ್ಲ್ಯಾಂಡ್ಸ್ ಕೂಡ ಇದೆ ಫ್ರೆಂಡ್ಸ್. ಆ್ಯಂಡ್ ಜಪಾನ್ ಆಲ್ಸೋ ಸಿಗ್ನಿಫಿಕೆಂಟ್ ಸೋರ್ಸ್ ಫಾರ್ ಇಂಡಿಯಾ. ಈ ದೇಶಗಳಿಂದ ಅತಿ ಹೆಚ್ಚು ವಿದೇಶಿ ಹೂಡಿಕೆದಾರರು ಭಾರತಕ್ಕೆ ಬರ್ತಾರೆ. ಓಕೆ, ಇಸ್ ಇಟ್ ಕ್ಲಿಯರ್? ಹಾಗಂದ್ರೆ ಭಾರತದಿಂದ ಯಾವ ದೇಶದೊಳಗೆ ಅತಿ ಹೆಚ್ಚು ಜನ ಇನ್ವೆಸ್ಟ್ ಮಾಡ್ತಾರೆ? ಎಸ್, ಭಾರತೀಯರು ಕೂಡ ಹೋಗಿ ಇನ್ವೆಸ್ಟ್ ಮಾಡ್ತಾರೆ. ಅಂಬಾನಿ, ಅದಾನಿ, ಇವನ್ ದಿಸ್ ವಿಜಯ್ ಮಲ್ಯ, ಆಮೇಲೆ ನೀರವ್ ಮೋದಿ ಅಂತ ಬಿಗ್ ಬಿಸ್ನೆಸ್ ಮ್ಯಾನ್ ಅಂತ ಏನಿದ್ದಾರೆ ಅವರು ಕೂಡ ನಮ್ಮ ದೇಶದಿಂದ ಹೋಗಿ ವಿದೇಶದೊಳಗೂ ಇನ್ವೆಸ್ಟ್ ಮಾಡ್ತಾರೆ. ಹಾಗೆ ಭಾರತದಿಂದ ವಿದೇಶಕ್ಕೆ ಹೋಗಿ ಇನ್ವೆಸ್ಟ್ ಮಾಡೋದರಲ್ಲಿ ಅತಿ ಹೆಚ್ಚು ಇನ್ವೆಸ್ಟ್ ಮಾಡೋದಂದರೆ ಸಿಂಗಾಪುರ್ ಯಾಕೆ ಇಷ್ಟು ಫೇಮಸ್ಸು ಅಂತ ನೀವು ಕೇಳೋದಾದರೆ ಅಲ್ಲಿರುವಂಥ ಕಾನೂನುಗಳು, ಜನರು, ಆಮೇಲೆ ಅವರ ನೀಡ್ಗಳು, ಅವರು ಬಳಕೆ ಮಾಡುವಂಥ ವಸ್ತುಗಳು ಆ್ಯಂಡ್ ಆ ದೇಶದೊಳಗೆ ಸರ್ಕಾರದ ಸಮಯಕ್ಕೆ ಮಾಡುವಂಥ ಯೋಜನೆಗಳಾಗಿರ್ಬೋದು. ಓಕೆ, ಸೊ ಅತಿ ಹೆಚ್ಚು ಜನ ಅದಕ್ಕೆ ಸಿಂಗಾಪುರ್ಗೆ ಹೋಗ್ತಿದ್ದಾರೆ. ಆಮೇಲೆ ಅಮೆರಿಕಾ, UAE, ಮಾರಿಷಿಯಸ್ ಈ ದೇಶಗಳು, ನೆದರ್ಲ್ಯಾಂಡ್ಸ್. ಓಕೆ, ಈ ದೇಶಗಳಲ್ಲಿ ಭಾರತದಿಂದ ಹೋಗಿ FDI ಮೀನ್ಸ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮಾಡೋರು ಕೂಡ ಜಾಸ್ತಿ ಇದ್ದಾರೆ. ಇಸ್ ಇಟ್ ಕ್ಲಿಯರ್? ಯಾವ ದೇಶದಿಂದ ನಮ್ಮ ದೇಶಕ್ಕೆ ಜಾಸ್ತಿ ಬರ್ತವೆ, ನಮ್ಮ ದೇಶದಿಂದ ಯಾವ ದೇಶಕ್ಕೆ ಜಾಸ್ತಿ ಹೋಗ್ತವೆ. ಇಸ್ ಇಟ್ ಕ್ಲಿಯರ್? ನೋಡ್ರಿ, ಇಷ್ಟು ನೀವು ಸಿಂಪಲ್ ಆಗಿ ತಿಳ್ಕೊಬೇಕು. ಹಾಗಂದ್ರೆ ಇದ್ರ ಮೀನಿಂಗ್ನ ಹೇಳ್ತೀನಿ ಫ್ರೆಂಡ್ಸ್. ಓಕೆ, FDI ಅಂದರೆ ಏನು, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂದರೆ ಏನು, ವಿದೇಶಿ ನೇರ ಬಂಡವಾಳ ಹೂಡಿಕೆಗಳು. ನೋಡಿ, ಒಂದು ಕಂಪನಿ ಅಥವಾ ಒಬ್ಬ ವ್ಯಕ್ತಿ ತಮ್ಮ ದೇಶವನ್ನು ಬಿಟ್ಟು ದೇಶದಲ್ಲಿನ ವ್ಯಾಪಾರ ಹಿತಾಸಕ್ತಿಗಳು ಅಥವಾ ಇನ್ನೊಂದು ದೇಶದಲ್ಲಿನ ಆಸ್ತಿ ಮಾಡುವ
ಹೂಡಿಕೆಗಳನ್ನು ಇದು ಸೂಚಿಸುತ್ತದೆ. ಮೀನ್ಸ್ ಈಗ ನೋಡಿ, ಒಂದು ಕಂಪನಿ ಇದೆ ಅಮೆರಿಕದು, BMW. ಓಕೆ, ಸೊ BMW ಅಮೆರಿಕಾದಲ್ಲಿ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇದೆ. ಇವ್ರೇನು ಮಾಡ್ತಾರೆ, ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಅಮೆರಿಕಾದೊಳಗೆ ಅಷ್ಟೇ ಯಾಕೆ ಮಾಡಬೇಕು, ಇಂಡಿಯಾದೊಳಗೂ ಮಾಡೋಣ, ಇಲ್ಲೊಂದು ಬಂದು ಫ್ಯಾಕ್ಟ್ರಿನ ಓಪನ್ ಮಾಡ್ತಾರೆ. ಓಕೆ, ಇದನ್ನು ಇವರು ಫಾರಿನರ್ ಅಲ್ವಾ, ಇವ್ರು ಬಂದು ಭಾರತದೊಳಗೆ ಫ್ಯಾಕ್ಟ್ರಿ ಓಪನ್ ಮಾಡಿದಾರಲ್ವಾ, ಇದನ್ನು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಅರ್ಥ ಆಯ್ತಾ? ವೆರಿ ಸಿಂಪಲ್. ಓಕೆ, ಸೊ ನಮ್ಮ ದೇಶದೊಳಗೆ ಬಂದು ಇನ್ವೆಸ್ಟ್ ಮಾಡಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಿ ಲಾಭ ಗಳಿಸು. ಎಸ್, ಅಫ್ಕೋರ್ಸ್ ಲಾಭ ಗಳಿಸೋದೇ ಮೂಲ ಉದ್ದೇಶ ಆಗಿರ್ತದೆ ಗೈಸ್ ಇವ್ರದ್ದು. ಓಕೆ, ಈ ಹೂಡಿಕೆಯು ವ್ಯವಹಾರದಲ್ಲಿ ಲಾಂಗ್ ಟರ್ಮ್ ಆಗಿರುತ್ತೆ. ನೋಡಿ, ಇಲ್ಲಿ ಇವರು ಬರೀ ಬಂದು ಎಲ್ಲೋ ಒಂದು ಕಡೆ ಒಂದು ಸೈಟ್ನ ಖರೀದಿ ಮಾಡಿ ವಾಪಸ್ ಸೈಟ್ ಮಾರಿ ಲಾಭ ಗಳಿಸ್ತಾ ಇಲ್ಲ. ಇಲ್ಲಿ ಬಂದು ಫ್ಯಾಕ್ಟ್ರಿ ಓಪನ್ ಮಾಡ್ತಿದ್ದಾರೆ, ಲ್ಯಾಂಡ್ ಖರೀದಿ ಮಾಡ್ತಿದ್ದಾರೆ, ಅಂದರೆ ಭೂಮಿ ಖರೀದಿ ಮಾಡ್ತಿದ್ದಾರೆ, ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಾರೆ, ಒಂದು ಫ್ಯಾಕ್ಟ್ರಿ ಕನ್ಸ್ಟ್ರಕ್ಷನ್ ಮಾಡ್ತಾರೆ, ಪ್ರೊಡಕ್ಷನ್ ಮಾಡೋಕ್ಕೆ ಶುರು ಮಾಡ್ತಾರೆ. ಇಟ್ಸ್ ಅ ಲಾಂಗ್ ಟರ್ಮ್ ಪ್ಲ್ಯಾನ್ ಗೈಸ್. ಓಕೆ, FDI ಅನ್ನೋದು ಇದು ದೀರ್ಘಾವಧಿಯ ಓಕೆ ಹೂಡಿಕೆ ಆಗಿರುತ್ತದೆ. ಇಂಪಾರ್ಟೆಂಟ್, ಈ ಪಾಯಿಂಟ್ ಇಂಪಾರ್ಟೆಂಟಾ, ಇದನ್ನು ಎಕ್ಸಾಮ್ ಒಳಗೆ ಕೇಳಿದ್ದಾರೆ. ಓಕೆ, ದೀರ್ಘಾವಧಿಯ ಆಸಕ್ತಿಯನ್ನು ಒಳಗೊಂಡಿರುತ್ತದೆ ಮತ್ತು ಸಾಮಾನ್ಯವಾಗಿ ಇದು ಕಂಪನಿಯಲ್ಲಿ 10% ಅಥವಾ ಅದಕ್ಕಿಂತ ಹೆಚ್ಚಿನ ಪಾಲುದಾರಿಕೆಯನ್ನು ಹೊಂದಿರುತ್ತದೆ. ಮೀನ್ಸ್ ಓನರ್ಶಿಪ್. ಓಕೆ, ಓನರ್ಶಿಪ್ಪನ್ನು ಹೊಂದಿರುತ್ತದೆ. ಅಥವಾ BMW ಅಮೆರಿಕಾದೊಳಗಿರೋದನ್ನು BMW ಇಂಡಿಯಾದೊಳಗೆ ಜಂಟಿಯಾಗಿ ಯಾವುದೋ ಒಂದು ಕಂಪನಿ ಜೊತೆಗೆ ಅವರು ಜಾಯಿಂಟ್ ಆಗಿ ಕೂಡ ಇನ್ವೆಸ್ಟ್ಮೆಂಟ್ನ ಮಾಡಬಹುದು. ಹೀಗೆ ವಿದೇಶದಿಂದ ಬಂದು ನಮ್ಮ ದೇಶದೊಳಗೆ ಹೂಡಿಕೆ ಮಾಡೋರನ್ನ ವಿದೇಶಿ ಬಂಡವಾಳ, ನೇರ ಬಂಡವಾಳ ಹೂಡಿಕೆದಾರರು ಅಂತ ಕರಿತೀವಿ. ಭಾರತದಲ್ಲಿ ಸ್ವತ್ತುಗಳನ್ನು ಸ್ವಾಧೀನಪಡಿಸಿಕೊಳ್ಳುವುದು ಇವ್ರ ಉದ್ದೇಶ ಆಗಿರ್ತದೆ. ಓಕೆ, ಅಂದರೆ ಜಸ್ಟ್ ಬಂದು ಹೋಗೋದಲ್ಲ, ಸ್ವತ್ತುಗಳು ಅಂದರೆ ಈವನ್ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಿ ಅವ್ರದ್ದೇ ಆದಂಥ ಆಸ್ತಿಯನ್ನು ಹೊಂದೋದು ಕೂಡ ಆಗಿರ್ತದೆ ವಿದೇಶಿ ನೇರ ಬಂಡವಾಳ ಹೂಡಿಕೆ. ಎಷ್ಟು ಸಿಂಪಲ್ ಆಗಿ ಹೇಳಕ್ಕೆ ಸಾಧ್ಯನೋ ಅಷ್ಟು ಸಿಂಪಲ್ ಆಗಿ ನಾನು ಹೇಳಿದ್ದೀನಿ. ಏನೇನು ವಿಧಾನಗಳಿದ್ದಾವೆ, ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, FDI ವಿಧಾನಗಳು ಅಂತ ನಾವು ನೋಡಿದಾಗ ಮೇಜರ್ಲಿ 2 ವಿಧಾನಗಳು ಬರ್ತವೆ. ಒಂದು ಗ್ರೀನ್ ಫೀಲ್ಡ್ ಹೂಡಿಕೆ. ಓಕೆ, ಗ್ರೀನ್ ಫೀಲ್ಡ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಇಂಪಾರ್ಟೆಂಟ್, ಇದನ್ನು ಕ್ವಶನ್ ಕೇಳಿದ್ದಾರೆ. ಗ್ರೀನ್ ಫೀಲ್ಡ್ ಹೂಡಿಕೆ ಅಂದರೆ ಏನು, ಗ್ರೀನ್ ಫೀಲ್ಡ್ ಇನ್ವೆಸ್ಟ್ಮೆಂಟ್ ಅಂದರೆ ಏನು? ನೋಡಿ, ಈಗ FDI, ಈ ಗ್ರೀನ್ ಫೀಲ್ಡ್ FDI ಅಂದರೆ ಒಂದು ಫಾರ್ ಎಕ್ಸಾಂಪಲ್ ಹುಬ್ಳಿ ಒಳಗೆ ಅಥವಾ ಧಾರವಾಡದೊಳಗೆ ಅಥವಾ ಬೆಂಗಳೂರೊಳಗೆ ಒಂದು ಏರ್ಪೋರ್ಟ್ ಕಟ್ಟಬೇಕಾಗಿದೆ ಅಂತ ತಿಳ್ಕೊಳ್ರಿ. ಓಕೆ, ಸೊ ಏರ್ಪೋರ್ಟ್ ಕಟ್ಟಬೇಕಾದಾಗ ಇನ್ವೈಟ್ ಮಾಡ್ತಾರೆ. ಓಕೆ, ಬಿಡ್ಡಿಂಗ್ ಮಾಡ್ತಾರೆ. ಸೊ ಆ ಬಿಡ್ಡಿಂಗಲ್ಲಿ ಇಲ್ಲಿವರೆಗೂ ಇಲ್ಲಿ ಏರ್ಪೋರ್ಟೇ ಇಲ್ಲ. ಓಕೆ, 0 ಏರ್ಪೋರ್ಟ್ ಇದ್ದಾವೆ. ಒಂದು ಹೊಸ ಏರ್ಪೋರ್ಟ್ ಕಟ್ಟಬೇಕಾಗಿದೆ. ಓಕೆ, ಮೊದಲಿನಿಂದನೂ ಹೊಸ ಸ್ಥಾವರಗಳು, ಕಚೇರಿಗಳು ಅಥವಾ ಉತ್ಪಾದನಾ ಸೌಲಭ್ಯಗಳನ್ನು ನಿರ್ಮಿಸುವುದು. ಓಕೆ, ಹೊಸ ಏರ್ಪೋರ್ಟ್ ಕಟ್ಟೋದು. ಇಲ್ಲಿ ಏನೂ ಇಲ್ಲೇ ಇಲ್ಲ, ಲ್ಯಾಂಡ್ ಇಲ್ಲ, ಏನೂ ಇಲ್ಲ, ಆಮೇಲೆ ಇಲ್ಲಿ ಏರ್ಪೋರ್ಟೇ ಇಲ್ಲ, ಫ್ಲೈಟ್ ಅಂತೂ ಮೊದಲೇ ಇಲ್ಲ, ಪೈಲಟ್ಸ್ ಅಂತೂ ಮೊದಲೇ ಇಲ್ಲ, ಬಟ್ ಬಂದು ಹೊಸದಾಗಿ ಏರ್ಪೋರ್ಟ್ ಕಟ್ಟಿ ಇವ್ರನ್ನೆಲ್ಲ ಸೃಷ್ಟಿ ಮಾಡೋದು. ಇದಕ್ಕೆ ಗ್ರೀನ್ ಫೀಲ್ಡ್ ಇನ್ವೆಸ್ಟ್ಮೆಂಟ್, ಹೊಸದಾಗಿ ಮಾಡುವಂತಹ ಒಂದು ಹೂಡಿಕೆ. ಆಯಿತಾ? ಇಸ್ ಇಟ್ ಕ್ಲಿಯರ್? ನಾನು ಎಕ್ಸಾಂಪಲ್ ಕೊಟ್ಟು ಹೇಳಿದ್ದೀನಿ. ಬ್ರೌನ್ ಫೀಲ್ಡ್ ಏರ್ಪೋರ್ಟ್, ಬ್ರೌನ್ ಫೀಲ್ಡ್ ಇನ್ವೆಸ್ಟ್ಮೆಂಟ್ ಅಂದರೆ ಏನು? ನೋಡಿ, ಇದನ್ನು ಹೇಳಿಂದ ನಿಮಗೆ 2 ಕ್ಲಿಯರ್ ಆಗ್ತವೆ. ಬ್ರೌನ್ ಫೀಲ್ಡ್ ಇನ್ವೆಸ್ಟ್ಮೆಂಟ್ ಅಂದರೆ ನೋಡಿ, ಈಗ ಹುಬ್ಳಿ ಒಳಗೆ ಒಂದು ಏರ್ಪೋರ್ಟ್ ಮಾಡಬೇಕಾಗಿದೆ. ಅದಾನಿ ಕಂಪನಿ ಏರ್ಪೋರ್ಟ್ ಕನ್ಸ್ಟ್ರಕ್ಷನ್ ಶುರು ಮಾಡಿದೆ. ಓಕೆ, ಅದಾನಿ ಕಂಪನಿ ಏರ್ಪೋರ್ಟ್ ಕನ್ಸ್ಟ್ರಕ್ಷನ್ ಶುರು ಮಾಡಿ ನಡು ಬಂದ ಮೇಲೆ ಸರ್ಕಾರ ಮತ್ತು ಅದಾನಿ ಕಂಪನಿಗೆ ಏನೋ ಜಗಳ ಬಂದಿದೆ. ಓಕೆ, ಜಸ್ಟ್ ಬೇಸ್ಮೆಂಟ್ ಹಾಕಿದ್ದಾರೆ, ಲ್ಯಾಂಡ್ ಗುರ್ತು ಮಾಡಿದ್ದಾರೆ, ಒಂದು ರೋಡ್ ಮಾಡಿದ್ದಾರೆ ಅಷ್ಟೇ. ಅದು ಆದಮೇಲೆ ಅದು ನಿಂತು ಹೋಗಿದೆ. ಯಾವುದೋ ಕಾರಣದಿಂದ, ಎಕ್ಸಾಂಪಲ್ ಹೇಳ್ತಿದ್ದೀನಿ, ಯಾವುದೋ ಕಾರಣದಿಂದ ನಿಂತು ಹೋಗಿದೆ. ಅಂದರೆ ಆಲ್ರೆಡಿ ಅರ್ಧಂಬರ್ಧ ಕಟ್ಟಿರುವಂಥ ಏರ್ಪೋರ್ಟ್ನ ಕಂಪ್ಲೀಟ್ ಮಾಡಲಿಕ್ಕೆ ಏನು ಇನ್ವೆಸ್ಟ್ ಮಾಡ್ತಾರೆ ಅದನ್ನು ಬ್ರೌನ್ ಫೀಲ್ಡ್ ಇನ್ವೆಸ್ಟ್ಮೆಂಟ್ ಅಂತಾರೆ. ಅಂದರೆ ಅದು ಹೊಸ ಶುರು ಮಾಡಿದ್ದಲ್ಲ, ಆಲ್ರೆಡಿ ಅಲ್ಲಿದೆ, ಅದನ್ನು ಇಂಪ್ರೂವ್ ಮಾಡೋಕ್ಕೂ ಅದನ್ನು ಫರ್ದರ್ ಡೆವಲಪ್ಮೆಂಟ್ ಮಾಡೋಕ್ಕೂ ಇನ್ವೆಸ್ಟ್ಮೆಂಟ್ ಮಾಡ್ತಾರಲ್ಲ, ಅದನ್ನು ಬ್ರೌನ್ ಫೀಲ್ಡ್ ಇನ್ವೆಸ್ಟ್ಮೆಂಟ್ ಅಂತ ಕರೀತಾರೆ. ದಿಸ್ ಈಸ್ ವೆರಿ ಸಿಂಪ್ಲೆಸ್ಟ್ ಫಾರ್ಮ್ ಒಳಗೆ ನಾನು ಹೇಳಿದ್ದೀನಿ. ಹೀಗೆ 2 ವಿಧಾನಗಳಲ್ಲಿ FDI ಇರೋದನ್ನು ನಾವು ಕಾಣ್ತೀವಿ ಗೈಸ್. ಓಕೆ, ನಿಮಗೆ ಇಷ್ಟು ಗೊತ್ತಿರಲೇಬೇಕು. ಇವ್ರನ್ನೆಲ್ಲ ಕ್ವಶನ್ ಕೇಳಿದ್ದಾರೆ, ಗ್ರೀನ್ ಫೀಲ್ಡ್ ಅಂದರೆ ಏನು, ಬ್ರೌನ್ ಫೀಲ್ಡ್ ಇನ್ವೆಸ್ಟ್ಮೆಂಟ್ ಅಂದರೆ ಏನು ಅಂತ. ಓಕೆ, ಇನ್ನು FDIಯಲ್ಲಿ ಹಲವು ವಿಧಗಳಿದ್ದಾವೆ. ಯಾವ ವಿಧಗಳಿದ್ದಾವೆ ಅನ್ನೋದನ್ನು ಹೇಳ್ತೀನಿ ನಾನು ನಿಮಗೆ. ಹಾರಿಜಾಂಟಲ್ FDI,
ಓಕೆ, ಸೊ ಅಂದರೆ ಅಡ್ಡ FDI. ಹಿಂಗಂದ್ರೆ ಏನು ನೋಡಿ, ಮಾರುಕಟ್ಟೆ ವ್ಯಾಪ್ತಿಯನ್ನು ವಿಸ್ತರಿಸಲು ಇಂಪಾರ್ಟೆಂಟಾ, ಮಾರುಕಟ್ಟೆ ವ್ಯಾಪ್ತಿಯನ್ನು ವಿಸ್ತರಿಸಲು, ಸಾರಿಗೆ ವೆಚ್ಚವನ್ನು ಕಡಿಮೆ ಮಾಡಲು ಮತ್ತು ಸ್ಥಳೀಯ ಮಾರುಕಟ್ಟೆಗೆ ಪ್ರವೇಶವನ್ನು ಪಡೆಯುವ ಉದ್ದೇಶದಿಂದ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಬಂದು, ಓಕೆ, ವಿದೇಶಿಗನೊಬ್ಬ ನಮ್ಮ ದೇಶಕ್ಕೆ ಬಂದು ವ್ಯವಹಾರ ಮಾಡುವುದನ್ನು, ಓಕೆ, ಇನ್ವೆಸ್ಟ್ಮೆಂಟ್ ಮಾಡೋದನ್ನು, ಹೂಡಿಕೆ ಮಾಡೋದನ್ನು ಹಾರಿಜಾಂಟಲ್ FDI ಅಂತ ನಾವು ಕರಿತೀವಿ. ಉದಾಹರಣೆ ಕೊಟ್ಟರೆ ನಿಮಗೆ ಇನ್ನೂ ಕ್ಲಿಯರ್ ಆಗುತ್ತೆ. ಮೆಕ್ಡೊನಾಲ್ಡ್ ನಂತಹ ನೋಡಿ, ಮೆಕ್ಡೊನಾಲ್ಡ್ ಸೋಡಾ, ಓಕೆ, ಮೆಕ್ಡೊನಾಲ್ಡ್ ಈ ಒಂದು ಫಾಸ್ಟ್ ಫುಡ್ ಕಂಪನಿ ಇದೆ ಅಲ್ವಾ, ಸೊ ಈ ಪಿಜ್ಜಾ, ಬರ್ಗರ್, ಓಕೆ, ಅಮೇರಿಕಾ ಮೂಲದ ಒಂದು ಫಾಸ್ಟ್ ಫುಡ್ ಕಂಪನಿ ಫ್ರಾನ್ಸ್ನಲ್ಲಿ ಅಥವಾ ಭಾರತದಲ್ಲಿ ಹೊಸ ಮಳಿಗೆಯನ್ನು ತೆರೆಯಬಹುದು. ಓಕೆ, ಅದೇ ಉದ್ಯಮದಲ್ಲಿ ಅಂದರೆ ಫುಡ್ ಉದ್ಯಮದಲ್ಲೇ, ಫಾಸ್ಟ್ ಫುಡ್ ಉದ್ಯಮದಲ್ಲಿಯೇ ತನ್ನ ವ್ಯವಹಾರವನ್ನು ವಿಸ್ತರಿಸಬಹುದು. ಈ ಉತ್ಪನ್ನಗಳನ್ನು ಬೇರೆ ದೇಶದವ್ರಿಗೂ ನೀಡಬಹುದು. ಅಂದರೆ ಈಗ ಒಬ್ರು ಏನು ಬಿಸ್ನೆಸ್ ಮಾಡ್ತಿದ್ರೆ ಅದೇ ಬಿಸ್ನೆಸ್ಸನ್ನು ಇನ್ನೊಂದು ದೇಶಕ್ಕೆ ಎಕ್ಸ್ಪ್ಯಾಂಡ್ ಮಾಡೋದು. ಓಕೆ, ಇನ್ನೊಂದು ದೇಶದಲ್ಲಿ ಹೋಗಿ ಅದೇ ಹೊಸ ಮಳಿಗೆಗಳನ್ನು ಪ್ರಾರಂಭ ಮಾಡೋದು. ಇದಕ್ಕೇನಂತ ಕರಿತೀವಿ? ಹಾರಿಜಾಂಟಲ್. ಓಕೆ, ಹಾರಿಜಾಂಟಲ್ FDI, ಅಡ್ಡ ಒಂದು ವಿದೇಶಿ ನೇರ ಬಂಡವಾಳ ಹೂಡಿಕೆ ಅಂತ ಕರಿತೀವಿ. ನೆಕ್ಸ್ಟ್ ವರ್ಟಿಕಲ್ FDI ಅಂತ ಬರುತ್ತೆ, ಲಂಬ FDI ಅಂತ ಕನ್ನಡದೊಳಗೆ ಕರಿತೀವಿ. ಇದು ನೋಡಿ, ಪೂರೈಕೆ ಸರಪಳಿಯನ್ನು ನಿಯಂತ್ರಿಸಲು, ಇಂಪಾರ್ಟೆಂಟಾ, ಉತ್ಪಾದನಾ ವೆಚ್ಚಗಳನ್ನು ಕಡಿಮೆ ಮಾಡಲು ಮತ್ತು ಇನ್ಪುಟ್ಗಳು ಮತ್ತು ಅಥವಾ ಮಾರುಕಟ್ಟೆ ಮಾರ್ಗಗಳನ್ನು ಸುರಕ್ಷಿತಗೊಳಿಸಲು ಉತ್ಪಾದನೆ ವಿವಿಧ ಹಂತಗಳಲ್ಲಿ ಪೂರೈಕೆ ಸರಪಳಿಯಲ್ಲಿ ಹಿಂದುಳಿದ ಅಥವಾ ಮುಂದಕ್ಕೆ ಹೂಡಿಕೆಯನ್ನು ಮಾಡುವುದಾಗಿದೆ. ಒಂದು ಉದಾಹರಣೆಯನ್ನು ಕೊಟ್ಟು ನಾನು ನಿಮಗೆ ಹೇಳ್ತೀನಿ. BMW ನಂತಹ ಜರ್ಮನಿ ಕಾರ್ ತಯಾರಕರು, ಓಕೆ, ವಿಶೇಷ ಕಾರು ವಿಭಾಗಗಳನ್ನು ಉತ್ಪಾದಿಸುವ ವಿದೇಶಿ ಕಂಪನಿಗಳಲ್ಲಿ ಹೂಡಿಕೆ ಮಾಡುವುದು. ಅಂದರೆ BMW ಇದೆ, ಇವ್ರು ಬಂದು ಸ್ವಿಫ್ಟ್ ಕಾರ್ ಮೇಕಿಂಗ್ ಕಂಪನಿ ಇದೆ ಅಲ್ವಾ, ಅದರೊಳಗೆ ಇನ್ವೆಸ್ಟ್ಮೆಂಟ್ ಮಾಡೋದು. ಅಂದರೆ ಇವರು ಸ್ಪೇರ್ ಪಾರ್ಟ್ಸ್ಗಳನ್ನು ರೆಡಿ ಮಾಡಿ ಇವರಿಗೆ ಕೊಡೋದು. ಈ ಒಂದು ಕಾರ್ ಕಂಪನಿ ಇವ್ರಿಗೆ ಸಹಾಯ ಮಾಡೋದು, ಇದರಿಂದ ಲಾಭ ಗಳಿಸೋದು. ಓಕೆ, ಇದಕ್ಕೆ ವರ್ಟಿಕಲ್ FDI ಅಂತ ಕರಿತೀವಿ. ಇನ್ನು ಕಾಂಗ್ಲೊಮರೇಟ್ FDI, ಓಕೆ, ಕಾಂಗ್ಲೊಮರೇಟ್ FDI ವಿದೇಶಿ ಮಾರುಕಟ್ಟೆಯಲ್ಲಿ ಸಂಪೂರ್ಣವಾಗಿ ವಿಭಿನ್ನ ಕೈಗಾರಿಕೆಗಳಾಗಿ ವೈವಿಧ್ಯೀಕರಣ. ಮೀನ್ಸ್ ಈಗ ನೋಡಿ, ಆ್ಯಪಲ್ ಕಂಪನಿ ಇದೆ ಅಲ್ವಾ, ಆ್ಯಪಲ್ ಕಂಪನಿ ಈಸ್ ನೋನ್ ಫಾರ್ ಈ ಒಂದು ಸ್ಮಾರ್ಟ್ಫೋನ್ಗಳ ಒಂದು ಪ್ರೊಡಕ್ಷನ್ಗೆ ಹೆಸರುವಾಸಿಯಾಗಿದ್ದಾವೆ. ಹೌದು, ಅಮೆರಿಕದ ಆ್ಯಪಲ್ ಕಂಪನಿ. ಅದು ಆ್ಯಪಲ್ ಕಂಪನಿ ಮೊಬೈಲ್ ಬಿಟ್ಟು ಪ್ಯಾಷನ್ ಬ್ರ್ಯಾಂಡ್ಗಳಲ್ಲಿ ಹೂಡಿಕೆ ಮಾಡೋದಾಗಿರ್ಬೋದು, ಅಥವಾ ಬೇರೆ ಇದೆ ಯಾವುದೋ, ಓಕೆ, ಎಜುಕೇಷನ್ ಸೆಕ್ಟರ್ ಒಳಗೆ ಹೂಡಿಕೆ ಮಾಡೋದಾಗಿರ್ಬೋದು, ಬೇರೆ ಬೇರೆ ವಿಷಯಗಳಲ್ಲಿ ಹೂಡಿಕೆ ಮಾಡೋದು. ಅಂದರೆ ಅವ್ರ ಬಿಸ್ನೆಸ್ ಬಿಟ್ಟು ಬೇರೆ ಬಿಸ್ನೆಸ್ ಮಾಡೋದನ್ನು ಈ ಒಂದು ಕಾಂಗ್ಲೊಮರೇಟ್ FDI, ಒಟ್ಟುಗೂಡಿಸುವ FDI ಅಂತ ಇದಕ್ಕೆ ಕರಿತೀವಿ ಗೈಸ್. ಓಕೆ, ಸೊ ಹೀಗೆ ಇನ್ನು ಕೆಲವೊಂದು ಉದಾಹರಣೆಗಳನ್ನ ಕೊಡಬೇಕು ಅಂದರೆ FDIಗೆ ಉದಾಹರಣೆಗಳು ಅಂತ ನೋಡಬೇಕಾದ್ರೆ, ಭಾರತೀಯ ಮಾರುಕಟ್ಟೆಗೆ ಸರಕುಗಳನ್ನು ತಯಾರಿಸಲು ಭಾರತದಲ್ಲಿ ಹೊಸ ಕಾರ್ಖಾನೆಗಳನ್ನು US ಕಂಪನಿ ಓಪನ್ ಮಾಡೋದು, ಆಸ್ಟ್ರೇಲಿಯಾ ಮೂಲದ ಗಣಿಗಾರಿಕೆ ಕಂಪನಿಯಲ್ಲಿ ಜಪಾನ್ ಕಂಪನಿ ಒಂದು ಇನ್ವೆಸ್ಟ್ಮೆಂಟ್ ಮಾಡೋದಾಗಿರ್ಬೋದು. ಓಕೆ, ತನ್ನ ಮಾರುಕಟ್ಟೆ ವ್ಯಾಪ್ತಿಯನ್ನು ವಿಸ್ತರಣೆ ಮಾಡಲಿಕ್ಕೆ ಬ್ರೆಜಿಲ್ನಲ್ಲಿ ವಿತರಣಾ ಕೇಂದ್ರಗಳನ್ನು ನಿರ್ಮಿಸುವ ಫ್ರೆಂಚ್ ಬಹುರಾಷ್ಟ್ರೀಯ ಕಂಪನಿ. ಅಂದರೆ ಒಂದು ಕಂಪನಿ ಹೋಗಿ ಇನ್ನೊಂದು ದೇಶದೊಳಗೆ ಇನ್ವೆಸ್ಟ್ಮೆಂಟ್ ಮಾಡೋದು FDI ಅಂತ ಕರಿತೀವಿ. ಇನ್ನು FIIಗೆ ಉದಾಹರಣೆಗಳನ್ನು ನಾನು ನಿಮಗೆ ನೀಡಬೇಕು ಅಂದರೆ, ಭಾರತೀಯ ಷೇರು ವಿನಿಮಯ ಕೇಂದ್ರದಲ್ಲಿ ಅಂದರೆ ಶೇರ್ ಮಾರ್ಕೆಟ್ನಲ್ಲಿ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್, ಓಕೆ, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಒಬ್ಬರು ಬರೋದು, ಶೇರ್ಗಳನ್ನ ಪರ್ಚೇಸ್ ಮಾಡೋದು, ಬೆಳಿಗ್ಗೆ ಬಂದು ಸಾಯಂಕಾಲನೂ ಹೋಗ್ಬೋದು. ಇದು ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್. ಓಕೆ, ಶೇರ್ ಆಗಿರ್ಬೋದು, ಚಿಟ್ ಫಂಡ್ ಆಗಿರ್ಬೋದು, ಬಾಂಡ್ ಆಗಿರ್ಬೋದು, ಈ ಥರ ಮಾರುಕಟ್ಟೆಯಲ್ಲಿ, ಓಕೆ, ಯಾವುದೋ ಒಂದು ವಿದೇಶದ ಕಂಪನಿ ನಮ್ಮ ದೇಶಕ್ಕೆ ಬಂದು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದನ್ನು, ಇಲ್ಲಿ ಖರ್ಚು ಮಾಡೋದನ್ನು ನಾವು ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಇನ್ನು ವಿದೇಶಿ ನೇರ ಹೂಡಿಕೆಯ ವೈಶಿಷ್ಟ್ಯಗಳೇನು, ಇದು ಇಂಪಾರ್ಟೆಂಟ್. ಏನೇನು ವೈಶಿಷ್ಟ್ಯಗಳಿದ್ದಾವೆ?
ವಾಟ್ ಆರ್ ದ ಸ್ಪೆಷಲ್ ಫೀಚರ್ಸ್ ಆಫ್ FDI? ಒಂದನೇದು ದೀರ್ಘಾವಧಿಯ ಹೂಡಿಕೆ ಆಗಿರ್ತದೆ. ಇದು ಇವತ್ತು ಬಂದು ನಾಳೆ ಹೋಗುವಂಥದ್ದಲ್ಲ. ಬಟ್ FII ಇವತ್ತು ಬಂದು ನಾಳೆ ಹೋಗುವಂಥದ್ದು. ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಸಂಬಂಧ ಬರ್ತಾರೆ. ಆದರೆ ಇವ್ರು ಬಂದು ಒಂದು ಫ್ಯಾಕ್ಟ್ರಿ ಓಪನ್ ಮಾಡಬೇಕು, ಇಲ್ಲಿ ಪ್ರೊಡಕ್ಷನ್ ಮಾಡಬೇಕು, ಅದರಿಂದ ಲಾಭ ಗಳಿಸಬೇಕು. ಇಟ್ಸ್ ನಾಟ್ ಎನ್ ಈಸಿ ಟಾಸ್ಕ್. ಇದು ಒಂದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಗಿದೆ. ದೀರ್ಘಾವಧಿಯ ಹೂಡಿಕೆಯನ್ನು ಇದು ಸೂಚಿಸ್ತದೆ. ಆಮೇಲೆ ನಿಯಂತ್ರಣ ಇರುತ್ತದೆ. FDI ಅಲ್ಲಿ 10%ಗಿಂತನೂ ಹೆಚ್ಚು ಯಾವುದೇ ಕಂಪನಿ ಓಪನ್ ಮಾಡಲಿ ಅಥವಾ ಕಂಪನಿ ಒಳಗೆ ಹೂಡಿಕೆ ಮಾಡಲಿ, ಇವ್ರದ್ದು ಕೂಡ ಪಾಲುದಾರಿಕೆ ಇರ್ತದೆ. ಹೂಡಿಕೆದಾರಂದು ಕೂಡ ಪಾಲುದಾರ ಇರ್ತಾನೆ. 10% ಆದರೂ ಇವರು ಓನರ್ ಇರ್ತಾರೆ. ಹೀಗಾಗಿ ಆ ಕಂಪನಿ ಮೇಲೆ FDI ಅಂದರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮಾಡೋರಿಗೆ ನಿಯಂತ್ರಣ ಇರುತ್ತದೆ. ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಗೈಸ್. ನೆಕ್ಸ್ಟ್, ತಂತ್ರಜ್ಞಾನ ಮತ್ತು ಪರಿಣಿತಿ ವರ್ಗಾವಣೆ ಆಗ್ತದೆ. ನೋಡಿ, ಅಮೇರಿಕಾದ ಕಂಪನಿ ಒಂದು ಭಾರತದೊಳಗೆ ಬಂದು ಒಂದು ಫ್ಯಾಕ್ಟ್ರಿನ ಓಪನ್ ಮಾಡೋದ್ರಿಂದ ಅಮೇರಿಕಾದೊಳಗೆ ಏನು ತಂತ್ರಜ್ಞಾನ ಉಪಯೋಗ ಮಾಡಿ ಅವರು ಪ್ರೊಡಕ್ಷನ್ ಮಾಡ್ತಿದ್ದಾರೆ ಅದನ್ನು ಭಾರತದೊಳಗೂ ಕೂಡ ಇಂಪ್ಲಿಮೆಂಟ್ ಮಾಡ್ತಾರೆ ಗೈಸ್. ಓಕೆ, ಆ ತಂತ್ರಜ್ಞಾನ, ಕೌಶಲ್ಯ, ಈ ನಿರ್ವಹಣಾ ಪರಿಣಿತಿ ಇವೆಲ್ಲವೂ ಕೂಡ ಭಾರತಕ್ಕೂ ಕೂಡ ಪರಿಚಯ ಮಾಡ್ತಾರೆ. ದಿಸ್ ಈಸ್ ಗುಡ್. ಓಕೆ, ಸೊ ನೆಕ್ಸ್ಟ್, ಮೂಲ ಸೌಕರ್ಯಗಳ ಅಭಿವೃದ್ಧಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ಮಹಾರಾಷ್ಟ್ರ ಅತಿ ಹೆಚ್ಚು FDI ಬರ್ತಿದ್ದಾವೆ ಅಂತ ನೋಡಿದ ಮೇಲೆ ವಿದೇಶಿಗರು ಹೆಚ್ಚು ಮಹಾರಾಷ್ಟ್ರದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ಮಹಾರಾಷ್ಟ್ರದೊಳಗೆ ಮೂಲ ಸೌಕರ್ಯಗಳ ಅಭಿವೃದ್ಧಿ ಆಗುತ್ತೆ. ಫ್ಯಾಕ್ಟ್ರಿ ಎಷ್ಟು ಓಪನ್ ಜಾಸ್ತಿ ಆಗ್ತವೆ ಅಷ್ಟು ಎಂಪ್ಲಾಯ್ಮೆಂಟ್ಗಳು ಸಿಗ್ತವೆ, ಬಿಲ್ಡಿಂಗ್ಗಳು ಬರ್ತವೆ. ಒಂದು ಬಿಲ್ಡಿಂಗ್ ಬ್ಯಾರನ್ ಲ್ಯಾಂಡ್ ಅಂದರೆ ಏನೂ ಇಲ್ಲದೆ ಇರುವಂಥ ಖಾಲಿ ಭೂಮಿಯಲ್ಲಿ ಪ್ರಾರಂಭ ಮಾಡೋದ್ರಿಂದ ಅಲ್ಲಿ ಇರುವಂಥ ಸರೌಂಡಿಂಗ್ ಪ್ಲೇಸ್ಗಳಲ್ಲಿ ಅಭಿವೃದ್ಧಿ ಆಗಕ್ಕೆ ಶುರು ಮಾಡ್ತವೆ. ಯಾರೋ ಒಬ್ರು ಹೋಟೆಲ್ ಓಪನ್ ಮಾಡ್ತಾರೆ, ಯಾರೋ ಒಬ್ರು PG ಓಪನ್ ಮಾಡ್ತಾರೆ. ಸಮಥಿಂಗ್ ಲೈಕ್ ಎಕನಾಮಿಕ್ ಆಕ್ಟಿವಿಟೀಸ್ಗಳು ಹೆಚ್ಚಿಗೆ ಆಗ್ತವೆ. ಇದರಿಂದ ಮೂಲ ಸೌಕರ್ಯಗಳ ಅಭಿವೃದ್ಧಿ ಆಗುತ್ತೆ. ನೆಕ್ಸ್ಟ್, ಉದ್ಯೋಗ ಸೃಷ್ಟಿ ಆಗುತ್ತೆ. ದಿಸ್ ಈಸ್ ಹ್ಯೂಜ್ ಅಡ್ವಾಂಟೇಜ್ ಗೈಸ್. FDI ನಮಗೆ ಬೇಕಾಗಿದೆ. ಅದಕ್ಕೆ ಸರ್ಕಾರ ವರ್ಷದಿಂದ ವರ್ಷಕ್ಕೆ ಬೇರೆ ಬೇರೆ ಪಾಲಿಸಿಗಳನ್ನ ಮಾಡುತ್ತೆ. ಯಾಕಂದರೆ ಉದ್ಯೋಗ ಸೃಷ್ಟಿ ಮಾಡುವಂಥ ಅವಶ್ಯಕತೆ ಭಾರತಕ್ಕೆ ಸಿಕ್ಕಾಪಟ್ಟೆ ಇದೆ. ಆಮೇಲೆ ಇಲ್ಲಿ ಇವನ್ ಅಪಾಯ ಕೂಡ ಇದೆ. ಓಕೆ, ದೀರ್ಘಕಾಲೀನ ಬದ್ಧತೆಯಿಂದಾಗಿ FDI ಸಾಮಾನ್ಯವಾಗಿ ಕರೆನ್ಸಿ ಏರಿಳಿತಗಳಿಗೂ ಕೂಡ ಭಾಳ ಸರ್ತಿ ಕಾರಣ ಆಗುತ್ತೆ ಗೈಸ್. ಓಕೆ, ಇವನ್ ಕೆಲವೊಂದು ಸರ್ತಿ ತೆರಿಗೆ ಏರಿಕೆ ಮಾಡಬೇಕಾದ್ರೆ ಸರ್ಕಾರ ವಿದೇಶಿ ಕಂಪನಿಗಳನ್ನು ಕೇಳಿ ತೆರಿಗೆ ಏರಿಕೆ ಮಾಡಬೇಕಾಗುತ್ತೆ. ಯಾಕಂದರೆ ಅವರು ತೆರಿಗೆ ಏರಿಕೆ ಮಾಡೋದಿಲ್ಲ, ನಿಮಗೆ ಸಪೋರ್ಟ್ ಮಾಡ್ತಿದ್ದೀವಿ ಅಂದಿದ್ದಕ್ಕೆ ಭಾರತದ ಮಾರುಕಟ್ಟೆಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಈಗ ಸಡನ್ನಾಗಿ ಬಂದು ತೆರಿಗೆ ಏರಿಕೆ ಮಾಡ್ತೀವಿ ಅಂದರೆ ಅವ್ರು ಬಿಟ್ಟು ಹೋಗ್ಬೋದು. ರಾಜಕೀಯ ಬದಲಾವಣೆಗೂ ಇದು ಕಾರಣ ಆಗುತ್ತೆ. ಆಮೇಲೆ FEMA ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಅಂತ ಏನಿತ್ತು, ಈ ನೀತಿಗಳಲ್ಲಿ ಬದಲಾವಣೆಯನ್ನು ತರಬಹುದು. ಓಕೆ, FDI ಓಕೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ಇದು ಮಹತ್ವವನ್ನು ಕೊಡ್ತದೆ. ಓಕೆ, ಇವೆಲ್ಲ ಅದರ ಸ್ಪೆಷಲ್ ಫೀಚರ್ಸ್ಗಳು. ನೆಕ್ಸ್ಟ್, ವಿದೇಶಿ ನೇರ ಬಂಡವಾಳ ಹೂಡಿಕೆಯ ಪ್ರಯೋಜನಗಳೇನೇನು, ಉಪಯೋಗಗಳೇನೇನು, ಯಾರ್ಯಾರೆಲ್ಲ ESI ಮತ್ತು PSI ಎಕ್ಸಾಮ್ಗೆ ಓದ್ತಿದ್ದೀರಾ ಇದ್ರ ಮೇಲೆ ಎಸ್ಸೆ ಬರೀರಿ. ಸುಮ್ಮನೆ ಕೂಡಬೇಡ್ರಿ. ಸುಮ್ಮನೆ ಕೂತು ಒಂದು ಓದಿಲ್ಲ ಬರೀಲ್ಲ ಮತ್ತೆ ಕಮೆಂಟ್ ಹೊಡೆಯೋದು. ಓಕೆ, ಇದನ್ನು ಮಾಡಬೇಡ್ರಿ. FDIಯಿಂದ ಏನು ಉಪಯೋಗ ಆಗುತ್ತೆ, ದೇಶದ ಅಭಿವೃದ್ಧಿ ಹೆಂಗಾಗುತ್ತೆ, ದೇಶದ ಅಭಿವೃದ್ಧಿ ಆಗಲಿಕ್ಕೆ FDI ಹೆಂಗೆ ಕಾರಣ ಇದ್ದಾವೆ, ಆಮೇಲೆ ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು ಬರೀರಿ. FDI ಮೇಲೆ ಏನು ಕ್ರಿಟಿಸಿಸಮ್ ಇದೆ ಅದನ್ನು ಬರೀರಿ. ನೋಡೋಣ, ಬರೀರಿ 10 ಪಾಯಿಂಟ್ಸ್. ಓಕೆ, ಆರ್ಥಿಕ ಬೆಳವಣಿಗೆಗೆ ಸಹಕಾರಿಯಾಗುತ್ತೆ. ನಾವೇ ನಮ್ಮ ದೇಶದೊಳಗೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಿಂತ ಬೇರೆದವರು ಬಂದು ನಮ್ಮ ಒಂದು ಆರ್ಥಿಕ ಅಭಿವೃದ್ಧಿಯಲ್ಲಿ ಭಾಗಿಯಾಗ್ತಾರೆ ಅಂದರೆ ಡೆಫಿನೆಟ್ಲಿ ಆರ್ಥಿಕ ಅಭಿವೃದ್ಧಿಗೆ FDI ತನ್ನ ಹಣವನ್ನು ಕೊಡುಗೆಯನ್ನಾಗಿ ನೀಡುತ್ತದೆ. ತಂತ್ರಜ್ಞಾನ ವರ್ಗಾವಣೆ ಆಗುತ್ತೆ. ಆಲ್ರೆಡಿ ಹೇಳಿದ್ದೀನಿ ನಾನು ಇದನ್ನು. ಉದ್ಯೋಗ ಸೃಷ್ಟಿ ಆಗ್ತವೆ, ಮೂಲ ಸೌಕರ್ಯಗಳ ಸುಧಾರಣೆ ಆಗ್ತವೆ. ಓಕೆ, ಸೊ ಮತ್ತೇನು ಬೇಕು ಗೈಸ್. ಆಮೇಲೆ ಇದರಿಂದ ಈವನ್ ಕಾಂಪಿಟೇಷನ್ ಹೆಚ್ಚಾಗುತ್ತೆ. ಓಕೆ, ಸ್ಪರ್ಧೆ ಹೆಚ್ಚಾಗುತ್ತೆ. ಆ್ಯಂಡ್ ಈ ಸ್ಪರ್ಧೆ ಹೆಚ್ಚಾಗೋದ್ರಿಂದ, ಆರೋಗ್ಯಕರ ಸ್ಪರ್ಧೆ ಹೆಚ್ಚಾಗೋದ್ರಿಂದ ಬೆಸ್ಟ್ ಪ್ರಾಡಕ್ಟ್ಗಳು ಹೊರಗೆ ಬರ್ತವೆ. ಓಕೆ, ಸೊ ಯಾರ್ದು ಹತ್ರ ಎಬಿಲಿಟಿ ಇದೆ, ಯಾರು ಒಳ್ಳೆ ಪ್ರಾಡಕ್ಟ್ಗಳನ್ನು ಕಡಿಮೆ ರೇಟ್ನೊಳಗೆ ಕೊಡಬೇಕು, ಯಾರು ಕೊಡೋಕ್ಕೆ ಸಾಧ್ಯ ಆಗುತ್ತೆ ಅವ್ರು ಮಾತ್ರ ಸಸ್ಟೈನ್ ಆಗ್ತಾರೆ. ಕಾಂಪಿಟೇಷನ್ ಈಸ್ ಗುಡ್. ಗ್ಲೋಬಲೈಸ್ ವರ್ಲ್ಡಲ್ಲಿ ಕಾಂಪಿಟೇಷನ್ ಇಲ್ಲದೆ ಇರೋಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಇವೆಲ್ಲ ಪ್ರಯೋಜನಗಳಿದ್ದಾವೆ FDIಯಿಂದ. ಓಕೆ, ಈವನ್ ದೇಶದ ಸರ್ಕಾರಗಳು ಯೋಜನೆಗಳನ್ನ ಮಾಡಬೇಕಾದ್ರೆ ಕೇರ್ಫುಲ್ಲಾಗಿ ಮಾಡ್ತಾರೆ. ಸರ್ಕಾರಕ್ಕೂ ಒಂದು ಇದು ಅಡ್ವಾಂಟೇಜ್ ಇದೆ. ಆ್ಯಂಡ್ ನಮ್ಮ ದೇಶಕ್ಕೆ ಓವರಾಲ್ ಆಗಿ ಆರ್ಥಿಕ ಪ್ರಗತಿಗೆ ಇದು ಡೆಫಿನೆಟ್ಲಿ ಇದರ ಅವಶ್ಯಕತೆ ಇದೆ. ನಾವು ಹೆಚ್ಚು FDIನ ಅಟ್ರಾಕ್ಟ್ ಮಾಡುವಂಥ ಸಮಯ ಇವತ್ತು ಬಂದಿದೆ. ನೆಕ್ಸ್ಟ್, ಅನಾನುಕೂಲಗಳು ಏನೇನು ಇಂಪಾರ್ಟೆಂಟಾ? FDIಯಿಂದ ಆಗುವಂಥ ಅನಾನುಕೂಲಗಳು.
ನಿಯಂತ್ರಣದ ನಷ್ಟ. ನೋಡಿ, ವಿದೇಶಿ ಹೂಡಿಕೆದಾರರು ನಮ್ಮ ದೇಶಕ್ಕೆ ಬಂದು ನಮ್ಮ ದೇಶದ ಕಂಪನಿಯನ್ನು ನಿಯಂತ್ರಣ ಮಾಡೋದ್ರಿಂದ ಡೆಫಿನೆಟ್ಲಿ ಅವರು ಪ್ರಭಾವ ಬೀರ್ಬೋದು ನಮ್ಮ ದೇಶದ ಅಡ್ಮಿನಿಸ್ಟ್ರೇಷನ್ ಮೇಲೆ, ಆಡಳಿತದ ಮೇಲೆ, ರಾಜಕೀಯದ ಮೇಲೆ, ಆರ್ಥಿಕವಾಗಿ ಜಾಬಿಂದ ಡೆಫಿನೆಟ್ಲಿ ಪ್ರಭಾವ ಬೀರುತ್ತೆ. ಆ್ಯಂಡ್ ಅವತ್ತು ಈಸ್ಟ್ ಇಂಡಿಯಾ ಕಂಪನಿಗೂ ಕೂಡ ನಾವು ಹೀಗೆ ಅಲೋ ಮಾಡಿದ್ವಿ. ಬಟ್ ಈಸ್ಟ್ ಇಂಡಿಯಾ ಕಂಪನಿ ಬರೀ ವ್ಯಾಪಾರದ ಕಂಪನಿಯಾಗಿ ಬಂದು ಭಾರತವನ್ನು 200 ವರ್ಷ ಆಳಿದ್ರು. ಅರೌಂಡ್ 200 years ಬ್ರಿಟಿಷ್ ರೂಲ್ಡ್ ಅಸ್ ಗೈಸ್. ಓಕೆ, ಸೊ ಇಂಥ ಭೀತಿ ಇದೆ, ನಿಯಂತ್ರಣದ ನಷ್ಟ ಆಗ್ಬೋದು ನಮಗೆ. ನೆಕ್ಸ್ಟ್, ಲಾಭ ವಾಪಸಾತಿ. ನೋಡಿ, ಯಾರೋ ಒಬ್ಬರು ವಿದೇಶದವರು ಭಾರತಕ್ಕೆ ಬಂದು, BMW ಭಾರತಕ್ಕೆ ಬಂದು ಇಲ್ಲಿ ಲಾಭ ಗಳಿಸಿ ವಾಪಸ್ ಆ ಬಂದಿರುವಂಥ ಲಾಭನ ಅವ್ರ ದೇಶಕ್ಕೆ ತೊಗೊಂಡು ಹೋಗ್ತಾರೆ. ಸೊ ಇದರಿಂದ ಭಾರತಕ್ಕೆ ಹೆಂಗೆ ಲಾಭ ಆಗುತ್ತೆ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗುತ್ತೆ. ತಾಯ್ನಾಡಿಗೆ ಹಿಂತಿರುಗ್ತಾರೆ, ಸೊ ಅವಾಗೆಲ್ಲ ಲಾಭ ತೊಗೊಂಡು ಹೋಗ್ತಾರೆ. ಆಮೇಲೆ ಸಾಂಸ್ಕೃತಿಕ ನಷ್ಟ. ಇವತ್ತು ಭಾರತದೊಳಗೆ ಜೀನ್ಸ್ ಹಾಕ್ಕೊಳ್ಳೋದು ಬಂದಿದೆ, ಜಿಮ್ ಮಾಡುವಂಥ ಕಲ್ಚರ್ ಬಂದಿದೆ, ಪಿಜ್ಜಾ ಬರ್ಗರ್ ತಿನ್ನುವಂಥ ಕಲ್ಚರ್ ಬಂದಿದೆ. ಇವೆಲ್ಲ ವಿದೇಶಿ ಪ್ರಭಾವದಿಂದನೇ ಬಂದಿದ್ದು. ಸ್ಥಳೀಯ ಸಂಸ್ಕೃತಿಗಳಿಗೂ ಕೂಡ ಇದರಿಂದ ಧಕ್ಕೆ ಆಗ್ಬೋದು. ನಮ್ಮ ಮೌಲ್ಯಗಳು ಕಡಿಮೆ ಆಗ್ಬೋದು, ಆಲ್ರೆಡಿ ಕಡಿಮೆ ಆಗ್ತಿದ್ದಾವೆ. ಸೊ ಡೆಫಿನೆಟ್ಲಿ ವಿದೇಶಿ ಹೂಡಿಕೆಯಿಂದಾಗಿ ಇವೆಲ್ಲದರ ಮೇಲೂ ಇಂಪ್ಯಾಕ್ಟ್ ಆಗುತ್ತೆ. ವಿದೇಶದೊಳಗೆ ಹೆಂಗೆ ಲೈಫ್ ಸ್ಟೈಲ್ ಇರುತ್ತೆ, ಜೀವನ ಶೈಲಿ ಇರುತ್ತೆ, ಅದು ಭಾರತದೊಳಗೂ ಬರೋಕ್ಕೆ ಶುರು ಮಾಡುತ್ತೆ. ಇದರಿಂದ ನಮ್ಮ ಸಂಸ್ಕೃತಿ ಹಾಳಾಗ್ಬೋದು. ಓಕೆ, ನೆಕ್ಸ್ಟ್, ಅವಲಂಬನೆ. ಬೇರೆ ದೇಶದವ್ರ ಮೇಲೆ ನಾವು ಯಾಕೆ ಅವಲಂಬಿತ ಆಗಿರಬೇಕು? ಆ ದೇಶದವ್ರು ಬಂದು ಇನ್ವೆಸ್ಟ್ಮೆಂಟ್ ಮಾಡಿದರೆ ಮಾತ್ರ ನಮ್ಮ ಆರ್ಥಿಕತೆ ಅಭಿವೃದ್ಧಿ ಆಗುತ್ತೆ ಅನ್ನುವಂಥ ಮನೋಭಾವ ಎಷ್ಟರ ಮಟ್ಟಿಗೆ ಒಳ್ಳೆಯದು? ಓಕೆ, ಥಿಂಕ್ ಅಬೌಟ್ ಇಟ್. ಅನಾನುಕೂಲಗಳು. ಎಸ್ಸೆ ಬರೀತೀರಾ, ಬರೀರಿ ನೋಡೋಣ. ಓಕೆ, ದೊಡ್ಡ ದೊಡ್ಡ ಮಾತು ಹೇಳ್ತಿರ್ತಾರೆ. ಸೊ ಇದ್ರ ಮೇಲೆ ಎಸ್ಸೆ ಪ್ರಿಪೇರ್ ಮಾಡಿ ಗೈಸ್. ಓಕೆ, ಸೊ ಪ್ರಿಪೇರ್ ಮಾಡಿ ಡೆಫಿನೆಟ್ಲಿ ನಮ್ಮ ಸಂಸ್ಥೆಗೆ ಬಂದು ನೀವು ನನ್ನ ಕಡೆಯಿಂದನೂ ಕೂಡ ಕೊಡ್ಬೋದು. ಆ್ಯಂಡ್ ಯಾರ್ಯಾರು ಕ್ಲಾಸಿಗೆ ಬರ್ತಾ ಇದ್ದೀರಿ ಅವರಿಗಂತೂ ನಾನು ಇದನ್ನು ಬರ್ಸಿರ್ತೀನಿ, ಚೆಕ್ ಕೂಡ ಮಾಡಿ ಹೇಳಿರ್ತೀನಿ. ಆ್ಯಂಡ್ ಇಂಥವ್ರ ಮೇಲೆ ಪ್ರಯೋಗ ಮಾಡಿ. ಬರೀ ಕರ್ನಾಟಕ 2nd ರ್ಯಾಂಕ್ ಬಂದಿದೆ, ಮಹಾರಾಷ್ಟ್ರ 1st ರ್ಯಾಂಕ್ ಬಂದಿದೆ, ಇಷ್ಟು ನೀವು ನೆನಪಿಟ್ಕೊಂಡು ಕೂತ್ರೆ ಇಟ್ಸ್ ಏಜ್ ಓಲ್ಡ್ ಔಟ್ಡೇಟೆಡ್ ಇನ್ಫಾರ್ಮೇಷನ್. ಇದರಿಂದ ನಿಮ್ಗೆ ಯಾವ ಎಕ್ಸಾಮ್ ಒಳಗೂ ಕ್ವಶನ್ ಬರೋಂಗಿಲ್ಲ, ಸೊ ಪಾಸ್ ಆಗೋದಿಲ್ಲ ಗೈಸ್. ಆ್ಯಂಡ್ ಪುಟ್ ಯುವರ್ ಹಾರ್ಟ್ ಆ್ಯಂಡ್ ಸೋಲ್ ಅದ್ರ ಮೇಲೆ ನೀವು ಎಫರ್ಟ್ ಹಾಕ್ರಿ, ಕಂಟಿನ್ಯೂಸ್ ಎಫರ್ಟ್ ಮಾಡಿರಿ, ಇಂಥವೆಲ್ಲ ಓದ್ರಿ, ಹಿಂಗೆ ಮಲ್ಟಿಪಲ್ ಡೈಮೆನ್ಷನ್ ಮೇಲೆ ಓದ್ರಿ. ಓಕೆ, ಇನ್ನು FDIಗೆ ಯಾವ್ಯಾವ ಮಾರ್ಗಗಳಿದೆ, ಭಾರತದೊಳಗೆ FDI ಬರಬೇಕಂದ್ರೆ ಏನೇನು ಮಾರ್ಗಗಳಿದೆ? ಸೊ ನೋಡಿ, ಒಂದು ಆಟೋಮೆಟಿಕ್ ರೂಟ್. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಆಟೋಮೆಟಿಕ್ ರೂಟ್. ಇವೆಲ್ಲ ಕ್ವಶನ್ ಕೇಳಿದ್ದೆ ನಾನು ಹೇಳ್ತಾ ಇದ್ದೀನಿ. ಸ್ವಯಂ ಚಾಲಿತ ಮಾರ್ಗ ಅಂದರೆ ಈ ಮಾರ್ಗವು ವಿದೇಶಿ ಹೂಡಿಕೆದಾರರಿಗೆ ಸರ್ಕಾರದ ಅನುಮೋದನೆ, ಸರ್ಕಾರವನ್ನು ಕೇಳುವಂಥ ಅಗತ್ಯವೇ ಇಲ್ಲ. ಓಕೆ, ಸೊ ಕೆಲವೊಂದು ವಲಯಗಳಲ್ಲಿ ಹೂಡಿಕೆ ಮಾಡಲಿಕ್ಕೆ ಸರ್ಕಾರನ ಕೇಳಿ ಹೂಡಿಕೆ ಮಾಡುವಂಥ ಅವಶ್ಯಕತೆ ಇಲ್ಲ. ವಿದೇಶದಿಂದ ಇಲ್ಲಿ ಬರ್ಬೋದು, ಡೈರೆಕ್ಟಾಗಿ ಹೂಡಿಕೆ ಮಾಡ್ಬೋದು. ಭಾರತೀಯ ರಿಸರ್ವ್ ಬ್ಯಾಂಕ್, ಇದು ಇಂಪಾರ್ಟೆಂಟ್, ಈ ಮಾರ್ಗದ ನಿಯಂತ್ರಕ ಅಂಶಗಳನ್ನು ನಿರ್ವಹಿಸುತ್ತದೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದನ್ನು ನೋಡ್ಕೊಳ್ಳುತ್ತೆ. ಹಾಗೇನಾದರೂ ಡಾಕ್ಯುಮೆಂಟೇಷನ್ ಬಂದರೆ ಅದನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಡಾಕ್ಯುಮೆಂಟ್ಸ್ಗಳನ್ನ ಸಬ್ಮಿಟ್ ಮಾಡಬೇಕು. ಆಟೋಮೆಟಿಕ್ ರೂಟ್ ಅಥವಾ ಸ್ವಯಂ ಚಾಲಿತ ಮಾರ್ಗ FDIಯಲ್ಲಿ ಹಿಂಗಂದ್ರೆ ಏನು ಅಂತ ನಿಮಗೆ ಕ್ವಶನ್ ಕೇಳ್ಬೋದು. ನೆಕ್ಸ್ಟ್, ಸರ್ಕಾರದ ಮಾರ್ಗ, ಗೌರ್ಮೆಂಟ್ ರೂಟ್. ನೋಡಿ, ರಕ್ಷಣಾ ಕ್ಷೇತ್ರದಲ್ಲಿ, ಮಾಧ್ಯಮಗಳಲ್ಲಿ, ದೂರು ಸಂಪರ್ಕ ಕ್ಷೇತ್ರದಲ್ಲಿ, ಕೆಲವೊಂದಿಷ್ಟು ವಲಯಗಳಲ್ಲಿ ಯಾರಾದರೂ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ ಮಾಡ್ತಾರೆ ಅಂದರೆ, ವಿದೇಶಿ ಹೂಡಿಕೆ ಮಾಡ್ತಾರೆ ಅಂದರೆ ಅವರು ಸರ್ಕಾರದ ಪೂರ್ವ ಅನುಮೋದನೆಯನ್ನು ಪಡೆಯುವ ಅಗತ್ಯವಿದೆ. ಓಕೆ, ಸೊ ಮಿನಿಸ್ಟ್ರಿ ಆಫ್ ಕಾಮರ್ಸ್, ವಾಣಿಜ್ಯ ಸಚಿವಾಲಯದ ಅಡಿಯಲ್ಲಿ ಕೈಗಾರಿಕೆ ಮತ್ತು ಆಂತರಿಕ ವ್ಯಾಪಾರ ಉತ್ತೇಜನ ಇಲಾಖೆ DPIIT ಇದು ಅನುಮೋದನೆಯನ್ನು ಕೊಡುತ್ತೆ. ಓಕೆ, ಇದನ್ನು ಕ್ವಶನ್ ಕೇಳಿದರೆ ನೆಕ್ಸ್ಟ್ ಕ್ವಶನ್ ಈ MCQsನಲ್ಲಿ ಇದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ. ಓಕೆ, ಸರ್ಕಾರದ ಮಾರ್ಗದಿಂದ ಬಂದರೆ ಇಲ್ಲಿ ಪರ್ಮಿಷನ್ ತಗೋಬೇಕು. ನೆಕ್ಸ್ಟ್, ನಿಷೇಧಿತ ವಲಯಗಳು ಅಂತ ಇದ್ದಾವೆ. FDI ಪ್ರಾಹಿಬಿಟೆಡ್ ಸೆಕ್ಟರ್ಸ್ ಅಂತ ಇದ್ದಾವೆ. FDI ಪ್ರಾಹಿಬಿಟೆಡ್ ಸೆಕ್ಟರ್ಸ್ ಅಂದರೆ ಭಾರತ ಕೆಲವೊಂದಿಷ್ಟು ವಲಯಗಳಲ್ಲಿ ಫಾರಿನ್ ಇನ್ವೆಸ್ಟರ್ಸ್ನ ಅಲೋವೇ ಮಾಡಿಲ್ಲ. ಎದಕ್ಕಂದರೆ ಅವು ಸೆನ್ಸಿಟಿವ್, ಡೇಂಜರಸ್, ಅಂಥವೇನ್ರೆ ಫಾರಿನರ್ಸ್ ಗೊತ್ತಾದರೆ ಭಾರತದನ್ನು ಮಿಸ್ಯೂಸ್ ತಗೋಬೋದು. ಫಾರ್ ಎಕ್ಸಾಂಪಲ್ ಪರಮಾಣು ಶಕ್ತಿ, ನ್ಯೂಕ್ಲಿಯರ್ ಎನರ್ಜಿ, ಜೂಜು, ಓಕೆ, ಬೆಟ್ಟಿಂಗ್, ಲಾಟ್ರಿಗಳು, ಚಿಟ್ ಫಂಡ್ಗಳು ಮತ್ತು ರಿಯಲ್ ಎಸ್ಟೇಟ್. ಹೀಗೆ ಹಲವಾರು ಸೆಕ್ಟರ್ಗಳಿದ್ದಾವೆ. ಇಲ್ಲಿ FDIಯನ್ನು ಅಲೋವ್ ಮಾಡಿಲ್ಲ, ಪ್ರಾಹಿಬಿಟೆಡ್ ಸೆಕ್ಟರ್ಸ್ ಅಂತ ಕರಿತೀವಿ. ಇದರ ಪ್ರಶ್ನೆನ KS ಪ್ರಿಲಿಮ್ಸಲ್ಲಿ ಕೇಳಿದ್ದಾರೆ ಗೈಸ್. ಓಕೆ, ನಿಮಗೆ ಮುಂಬರುವ ಎಲ್ಲ ಎಕ್ಸಾಮ್ಸಲ್ಲಿ ಇದನ್ನು ಕೇಳ್ಬೋದು. ನೆಕ್ಸ್ಟ್, FDIದು ಕಂಪ್ಲೀಟಾಗಿ ನಾನು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. FII ವಿದೇಶಿ ಸಾಂಸ್ಥಿಕ ಹೂಡಿಕೆ ಅಂದರೆ ಏನು? ನೋಡಿ, FDI ಒಬ್ಬ ವ್ಯಕ್ತಿ ಅಥವಾ ಒಂದು ಕಂಪನಿ ಬಂದು ಭಾರತದೊಳಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಲಾಭವನ್ನು ಗಳಿಸ್ಬೋದು.
FII ಅಂದರೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟ್ಮೆಂಟ್, ಅಂದರೆ ವಿದೇಶಿ ಸಂಸ್ಥೆಗಳು. ಓಕೆ, ಸೊ ವಿದೇಶಿ ಸಾಂಸ್ಥಿಕ ಸಂಸ್ಥೆಗಳು ನಮ್ಮ ದೇಶದೊಳಗೆ ಬಂದು ಹೂಡಿಕೆನ ಮಾಡ್ಬೋದು. ಭಾರತೀಯ ಹಣಕಾಸು ಉತ್ಪಾದನೆಗಳಾದ ಷೇರುಗಳನ್ನು ಪರ್ಚೇಸ್ ಮಾಡ್ಬೋದು, ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಹೂಡಿಕೆ ಮಾಡ್ಬೋದು, ಪಿಂಚಣಿ ನಿಧಿಗಳು. ಓಕೆ, ಸೊ ಈ ಪೆನ್ಷನ್ ಫಂಡಲ್ಲಿ, ಹೆಡ್ಜ್ ಫಂಡ್ಸ್ಗಳಲ್ಲಿ, ಓಕೆ, ಹೆಡ್ಜ್ ಫಂಡ್ಸ್ಗಳಲ್ಲಿ ಅವರು ಇನ್ವೆಸ್ಟ್ಮೆಂಟ್ನ ಮಾಡ್ಬೋದು. ಪ್ರಾಥಮಿಕ ಮತ್ತು ದ್ವಿತೀಯ ಮಾರುಕಟ್ಟೆಯಲ್ಲಿನ ಡಿಬೆಂಚರ್ಗಳಲ್ಲಿ, ಓಕೆ, ಹೂಡಿಕೆನ ಮಾಡಬಹುದು. FIIಗಳು ಸಾಮಾನ್ಯವಾಗಿ ಷೇರುಗಳು, ಬಾಂಡುಗಳು ಮತ್ತು ಎಲ್ಲ ತರಹದ ಹಣಕಾಸು ಸಾಧನಗಳಲ್ಲಿ ಹೂಡಿಕೆಯನ್ನು ಮಾಡುವಂಥ ಒಂದು ವಿಧಾನ ಆಗಿದೆ. ಓಕೆ, ಅಂದರೆ ಇನ್ನೊಂದು ಮೇನ್ ಏನು ಅಂದರೆ FII, ಸೊ ಇವತ್ತು ಬರ್ಬೋದು ಶೇರ್ ಮಾರ್ಕೆಟ್, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಒಳಗೆ ಇನ್ವೆಸ್ಟ್ ಮಾಡ್ಬೋದು. ಬೆಳಿಗ್ಗೆ ಇನ್ವೆಸ್ಟ್ ಮಾಡಿದರೆ ಸಾಯಂಕಾಲ ಅಂದರೆ ಆ ಶೇರ್ ಮಾರ್ಕೆಟ್ನಲ್ಲಿ ಆ ಶೇರ್ಗಳ ಪ್ರೈಸು 100 ರೂಪಾಯಿ ಹೆಚ್ಚಿಗೆ ಆಗಿತ್ತು ಅಂದರೆ ಇಟ್ಸ್ ಓಕೆ, ಐ ಕ್ಯಾನ್ ಸೆಲ್ ಇಟ್ ಅಂತ ಅದನ್ನು ಮಾರ್ಬೋದು ಅಂತ ಮಾರಿ ಮಾರಿಷಿಯಸ್ಗೆ ಹೋಗಿ ಆ ಮಾರಿಷಿಯಸ್ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಅದನ್ನು ಸೇಲ್ ಮಾಡಿ ಅಮೆರಿಕಕ್ಕೆ ಹೋಗ್ಬೋದು. ಈ ಥರ ಇನ್ವೆಸ್ಟ್ಮೆಂಟ್ ಮಾಡೋರು ಕೂಡ ಸಿಕ್ಕಾಪಟ್ಟಿ ಜನ ಇದ್ದಾರೆ ಗೈಸ್. ಇವರನ್ನು ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂತ ಕರೀತಾರೆ. ಓಕೆ, ಇದಕ್ಕೆ ಮಾರ್ಗಗಳು ಏನೇನಿದ್ದಾವೆ, FDIಗೂ ಮಾರ್ಗಗಳಿದ್ದಾವಲ್ವ, ಹಾಗೆ ಇದಕ್ಕೇನು ಮಾರ್ಗಗಳಿದ್ದಾವೆ ಅನ್ನೋದಾದರೆ ವಿದೇಶಿ ಸಾಂಸ್ಥಿಕ ಹೂಡಿಕೆಗಾರರು, ಹೆಡ್ಜ್ ಫಂಡ್ಸ್ಗಳು, ಮ್ಯೂಚುವಲ್ ಫಂಡ್ಸ್ಗಳು, ಪಿಂಚಣಿ ನಿಧಿಗಳು, ಇಲ್ಲಿ ಇವರು ಬಂದು ಹೂಡಿಕೆ ಮಾಡ್ಬೋದು. ಮತ್ತು FII ನೋಂದಣಿಯನ್ನು ಮಾಡಿಸೋದು ಕಡ್ಡಾಯವಾಗಿದೆ. ಯಾರ ಜೊತೆ ನೋಂದಣಿ ಮಾಡಬೇಕು? ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಸೆಬಿ ಯಾವ ವರ್ಷ ಪ್ರಾರಂಭ ಆಯಿತು, ಆಮೇಲೆ ಯಾವ ಸಮಿತಿಯ ಒಂದು ರೆಕಮೆಂಡೇಶನ್ ಮೇಲೆ ಸೆಬಿಯನ್ನು ಸೆಟ್ ಮಾಡಲಾಯಿತು ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಗೈಸ್. ಓಕೆ, ಸೆಬಿ ಒಳಗಡೆ ಅವ್ರು ರಿಜಿಸ್ಟರ್ ಮಾಡಬೇಕು. ಅಲ್ಪಾವಧಿಯ ಗಮನ ಇವ್ರದ್ದು ಏನಾಗಿರ್ತದೆ, ಇವತ್ತು ಬರೋದು, ಸಾಯಂಕಾಲ ನಾಳೆ ನಾಡಿದ್ದು ಹೋಗೋದು, ಇಮ್ಮಿಡಿಯೇಟ್ಲಿ ಬರೋದು, ಲಾಭ ಗಳಿಸೋದು ಇವರ ಉದ್ದೇಶ ಆಗಿರುತ್ತೆ. ಹಾಂ ಸರ್, ನಷ್ಟನೂ ಆಗ್ಬೋದಲ್ಲ? ಎಸ್, ನಷ್ಟನೂ ಆಗ್ಬೋದು. ಅವ್ರ ನಷ್ಟ ಬೇರ್ ಮಾಡಲಿಕ್ಕೂ ರೆಡಿ ಇರ್ತಾರೆ. ಓಕೆ, ವೈಶಿಷ್ಟ್ಯಗಳೇನು FII? ಓಕೆ, ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟ್ಮೆಂಟ್ಸ್ನ ಫೀಚರ್ಸ್, ವೈಶಿಷ್ಟ್ಯಗಳೇನು? ಅಲ್ಪಾವಧಿ ಹೂಡಿಕೆ. ನಾನು ಆಲ್ರೆಡಿ 2-3 ಸರ್ತಿ ಹೇಳಿದೆ, ಅಲ್ಪಾವಧಿ ಹೂಡಿಕೆ ಅಂದರೆ ಇವತ್ತು ಬಂದು ನಾಳೆ ಹೋಗೋದು, ಇವತ್ತು ಸಾಯಂಕಾಲನೇ ಹೋಗೋದು. ನಿಯಂತ್ರಣವಿಲ್ಲ. ನೋಡಿ, FDIಯಲ್ಲಿ 10% ಆದರೂ, ಮಿನಿಮಮ್ 10% ಆದರೂ ಓನರ್ಶಿಪ್ ಇರುತ್ತೆ. ಸೊ ಹೀಗಾಗಿ ಆ ಕಂಪ್ನಿ ಮೇಲೆ ನಿಯಂತ್ರಣ ಇರುತ್ತೆ. FII ಮೇಲೆ ಏನೂ ನಿಯಂತ್ರಣ ಇಲ್ಲ. ಯಾವ ಬೇಕಾದವ್ರು ಬರ್ಬೋದು, ಯಾರು ಬೇಕಾದವ್ರು ಹೋಗ್ಬೋದು. ಮಾರುಕಟ್ಟೆ ಚಾಲಿತ. ಇದು ಎದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ಹೂಡಿಕೆಗಳು ಪ್ರಾಥಮಿಕವಾಗಿ ಮಾರುಕಟ್ಟೆಯಲ್ಲಿ. ಇವತ್ತು ನೋಡಿ, ಮಹಾರಾಷ್ಟ್ರ ಹೈಯೆಸ್ಟ್ ಇನ್ವೆಸ್ಟ್ಮೆಂಟ್ ಬರ್ತವೆ. ಹಾಂ, ಮಾರ್ಕೆಟ್ ಡೆಫಿನೆಟ್ಲಿ ಗುಡ್ ಇದೆ, ಚೆನ್ನಾಗಿದೆ. ಸಿಂಗಾಪುರ್ನಲ್ಲಿ ಅತಿ ಹೆಚ್ಚು ಇನ್ವೆಸ್ಟ್ ಮಾಡ್ತಾರೆ. ಎಸ್, ಲೆಟ್ಸ್ ಗೋ ಟು ಸಿಂಗಾಪುರ್ಗೆ ಹೋಗಿ ಇನ್ವೆಸ್ಟ್ಮೆಂಟ್ ಮಾಡೋದು. ಅಂದರೆ ಮಾರುಕಟ್ಟೆ ಆಧಾರದ ಮೇಲೆ ಮತ್ತು ಅದ್ರ ಮೇಲೇ ಇದು ನಿರ್ಧಾರ ಆಗಿರುತ್ತೆ. ನೆಕ್ಸ್ಟ್, ಈ ಬಂದು ಲಿಕ್ವಿಡಿಟಿ, ಅಂದರೆ ಇವತ್ತು ಬಂದು ನಾಳೆ ಹೋಗೋದು, ಇದು ಒಂದು ಸ್ಟ್ರಾಂಗ್ ಆದಂಥ ಇನ್ವೆಸ್ಟ್ಮೆಂಟ್ ಅಲ್ಲ. ಓಕೆ, ನಮ್ಮ ದೇಶಕ್ಕೆ ಅಷ್ಟೊಂದು ಲಾಭ ಆಗೋದಿಲ್ಲ, ಜಾಬ್ ಕ್ರಿಯೇಟ್ ಆಗೋದಿಲ್ಲ. ಓಕೆ, ಆಮೇಲೆ ಚಂಚಲತೆ. ಸೊ ಚಂಚಲತೆ ಡೆಫಿನೆಟ್ಲಿ. ಈಗ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಚೆನ್ನಾಗಿ ನಡೀತಾ ಇದೆ, ಪರ್ಫಾರ್ಮ್ ಚೆನ್ನಾಗಿ ಮಾಡ್ತಾ ಇದೆ. ಓಕೆ, ಸೊ ಆವಾಗ ಇಲ್ಲಿ ಬರ್ತಾರೆ ಆ್ಯಂಡ್ ಸಾಯಂಕಾಲ ಅಂದರೆ ನಾಳೆ ಅಂದರೆ ಅಮೆರಿಕನ್ ಸ್ಟಾಕ್ ಮಾರ್ಕೆಟ್ ಚೆನ್ನಾಗಾಯಿತು ಅಂದರೆ ಅಲ್ಲಿ ಹೋಗ್ತಾರೆ. ಇಲ್ಲಿ ಚಂಚಲತೆ ಇದೆ. ಆಮೇಲೆ ಕಡಿಮೆ ಅಪಾಯ. ಇದರಿಂದ ಅಪಾಯ ಏನೂ ಇಲ್ಲ. FDIಗೆ ಹೋಲಿಸಿದರೆ ಇದಕ್ಕೆ ಅಪಾಯ ಕಡಿಮೆ ಇದೆ ಗೈಸ್. FII ಅಲ್ಪಾವಧಿಯಲ್ಲಿ ಇರ್ತದೆ, ಒಂದು ಲಾಭ ಆದರೂ ಆಗುತ್ತೆ, ನಷ್ಟ ಆದರೂ ಆಗುತ್ತೆ. ಆದರೆ ಕಲ್ಚರ್ ಮೇಲೆ ಇಂಪ್ಯಾಕ್ಟ್ ಮಾಡೋದಿಲ್ಲ. ಆಮೇಲೆ ನಮ್ಮ ದೇಶದೊಳಗೆ ದುಡಿದಿದ್ದನ್ನು ಬೇರೆ ದೇಶಗಳಿಗೆ ಇವ್ರು ಒಯ್ತಾರಲ್ಲ, FDIದವ್ರು ಒಯ್ತಾರಲ್ಲ, ಅಷ್ಟು ಇವ್ರು ಒಯ್ಲಿಕ್ಕಿಲ್ಲ. ಓಕೆ, ಸೊ ದಟ್ಸ್ ವೈ ಕಡಿಮೆ ಅಪಾಯ ಇದೆ FIIಯಿಂದ. ನೆಕ್ಸ್ಟ್, ಅನುಕೂಲಗಳೇನೇನು? FIIಯಿಂದ ಆಗುವಂಥ ಅನುಕೂಲಗಳು. ಓಕೆ, ಹೆಚ್ಚಿದ ದ್ರವ್ಯತೆ. ನೋಡಿ, ಹಣಕಾಸು ಮಾರುಕಟ್ಟೆಯಲ್ಲಿ ಬೇರೆ ದೇಶದಿಂದ ಬಂದು ಇನ್ವೆಸ್ಟ್ಮೆಂಟ್ ಮಾಡೋದು, ಶೇರ್ಗಳನ್ನ ಪರ್ಚೇಸ್ ಮಾಡೋದ್ರಿಂದ ಹಣಕಾಸು ಮಾರುಕಟ್ಟೆಯಲ್ಲಿ ಹಣದ ಹರಿವು ಹೆಚ್ಚಾಗುತ್ತೆ. ಅದನ್ನು ನಾವು ಬೇರೆದಕ್ಕೂ ಉಪಯೋಗ ಮಾಡ್ಕೋಬೋದು. ಇನ್ನು ಷೇರು ಮಾರುಕಟ್ಟೆಗೆ ಉತ್ತೇಜನ ಸಿಗುತ್ತೆ. ಹೆಚ್ಚು ಜನ ಭಾರತದೊಳಗೆ ಬಂದು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಶುರು ಮಾಡಿದರೆ ಡೆಫಿನೆಟ್ಲಿ ನಮ್ಮ ಹತ್ರ ವಿದೇಶಿ ಕರೆನ್ಸಿ ಹೆಚ್ಚಿಗೆ ಆಗ್ತವೆ. ಬಂಡವಾಳದ ಒಳಹರಿವು, ನಮ್ಮ ದೇಶಕ್ಕೆ ಬರುವಂಥ ದುಡ್ಡು ಹೆಚ್ಚಿಗೆ ಆಗ್ತವೆ. ಪರಿಣಾಮಕಾರಿ ಸಂಪನ್ಮೂಲ ಹಂಚಿಕೆ ಆಗ್ಬೋದು. ಓಕೆ, ಇದರಿಂದ ಡೆಫಿನೆಟ್ಲಿ ಪರಿಣಾಮಕಾರಿ ಸಂಪನ್ಮೂಲ ಹಂಚಿಕೆಯನ್ನು ಮಾಡ್ಬೋದು ನಾವು. ಇನ್ನು ಅನಾನುಕೂಲಗಳೇನೇನು?
ಇದರಿಂದ ಆಗುವಂಥ ಅನಾನುಕೂಲಗಳು ಅಂತ ನೋಡಿದಾಗ ಮಾರ್ಕೆಟ್ ಚಂಚಲತೆ ಇರೋದ್ರಿಂದ ಅಲ್ಪಾವಧಿ ಹೂಡಿಕೆ ಮಾಡೋದ್ರಿಂದ ನಾವು ಆ ದುಡ್ಡನ್ನು ತೊಗೊಂಡು ಏನು ಮಾಡೋಕ್ಕಾಗುತ್ತೆ, ಬೆಳಿಗ್ಗೆ ಬಂದು ಸಾಯಂಕಾಲ ಹೋಗೋರು ಎಷ್ಟೋ ಜನ ಇದ್ದಾರೆ, ನಾವು ದುಡ್ಡು ಕೊಡಲೇಬೇಕು. ಓಕೆ, ನೆಕ್ಸ್ಟ್ ವಿದೇಶಿ ಪ್ರಭಾವ. ಡೆಫಿನೆಟ್ಲಿ ನಮ್ಮ ಮಾರುಕಟ್ಟೆ ಮೇಲೆ ವಿದೇಶಿ ಹಣಕಾಸಿನ ಪ್ರಭಾವ ಆಗುತ್ತೆ. ನಿರ್ಗಮನದ ಅಪಾಯ, ಯಾವಾಗ ಬೇಕಾದಾಗ ಬಂದು ಯಾವಾಗ ಬೇಕಾದಾಗ ಹೋಗೋದಾಗ ನಮಗೆ ಲಾಂಗ್ ಟರ್ಮಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಏನೋ ಮಾಡಬೇಕು ಅಂದರೆ ಈ ದುಡ್ಡನ್ನು ಬಳಕೆ ಮಾಡ್ಕೊಳ್ಳೋದು ತುಂಬ ರಿಸ್ಕಿ ಆಗಿರುತ್ತೆ. ಜಾಗತಿಕ ಅಂಶಗಳ ಮೇಲಿನ ಅವಲಂಬನೆ, ಇದು ಇಂಡಿವಿಜುವಲ್ಸ್ ಮೇಲೆ ಅವಲಂಬಿತ ಆಗಿರೋದೇ ಇಲ್ಲ ಗೈಸ್. FDI ಇಂಡಿವಿಜುವಲ್ ಮೇಲೆ ಅವಲಂಬಿತ ಆಗಿರುತ್ತೆ, ವ್ಯಕ್ತಿಯ ಮೇಲೆ ಅವಲಂಬಿತ ಆಗಿರ್ತದೆ. ಜಾಗತಿಕ ಮಾರುಕಟ್ಟೆಯಲ್ಲಿ ನೋಡಿ, ಈಗ ರಷ್ಯಾ ಯುಕ್ರೇನ್ ವಾರ್ ಆಗಿರ್ಬೋದು, ಇಸ್ರೇಲ್ ಪ್ಯಾಲೆಸ್ತೈನ್ ವಾರ್ ಆಗಿರ್ಬೋದು, ಸ್ಟಾಕ್ ಮಾರ್ಕೆಟ್ ಮೇಲೆ ಸಿಕ್ಕಾಪಟ್ಟೆ ನಮಗೆ ಪ್ರಭಾವ ಬೀರ್ತವೆ. ಅಂಥ ಸಂದರ್ಭದಲ್ಲಿ ನಮ್ಮ ದೇಶಕ್ಕೆ ಬಂದಂಥ ಹೂಡಿಕೆದಾರರು ಬೇರೆ ದೇಶಕ್ಕೆ ಹೋಗ್ತಾರೆ. ಓಕೆ, ಇನ್ನು ಪ್ರಮುಖವಾದಂಥ ಡಿಫ್ರೆನ್ಸ್, ಎರಡಕ್ಕೂ ನಡುವೆ ಇರುವಂಥ ಡಿಫ್ರೆನ್ಸ್, FDI ದೀರ್ಘಾವಧಿ ಆಗಿರುತ್ತೆ, FII ಅಲ್ಪಾವಧಿ ಆಗಿರುತ್ತದೆ. ಇಂಪಾರ್ಟೆಂಟ್, ಈ ಡಿಫರೆನ್ಸ್ ಕೇಳ್ತಾರೆ. ಸಾಮಾನ್ಯವಾಗಿ ವ್ಯವಹಾರಗಳ ಮೇಲೆ ಹೆಚ್ಚಿನ ನಿಯಂತ್ರಣವನ್ನು ಒದಗಿಸ್ತದೆ, ಇಲ್ಲಿ ನಿಯಂತ್ರಣ ಏನೂ ಇರುವುದಿಲ್ಲ. ಓಕೆ, ಮೂಲ ಸೌಕರ್ಯಗಳ ಅಭಿವೃದ್ಧಿ ಆಗ್ತದೆ, ಬಟ್ FIIಯಿಂದ ಮಾರುಕಟ್ಟೆಯ ದ್ರವ್ಯತೆ ಮತ್ತು ಬಂಡವಾಳದ ಹರಿವನ್ನು ಹೆಚ್ಚಿಸಬಹುದು. FDI ಅಪಾಯಕಾರಿ, ಹೆಚ್ಚಿನ ನಿಯಮಗಳಿಗೆ ಒಳಪಟ್ಟಿರ್ತದೆ FII, ಸೊ ಹಾಗೇನು ಅಪಾಯಕಾರಿ ಇಲ್ಲ, ಬಂದು ಹೋಗೋದಿರುತ್ತೆ. FDI ಮತ್ತು FII ಎರಡೂ ದೇಶದ ಆರ್ಥಿಕ ಅಭಿವೃದ್ಧಿಗೆ ನಿರ್ಣಾಯಕ ಪಾತ್ರ ವಹಿಸ್ತವೆ. ಅವುಗಳಲ್ಲಿ ಅನುಕೂಲ ಮತ್ತು ಅನಾನುಕೂಲಗಳು ಕೂಡ ಇದ್ದಾವೆ. ನಾನು ಎಲ್ಲವನ್ನೂ ಕೂಡ ಡೀಟೇಲ್ ಆಗಿ ಹೇಳಿದ್ದೀನಿ, ಅನುಕೂಲ ಮತ್ತು ಅನಾನುಕೂಲ. ಆ್ಯಂಡ್ ಯಾರ್ಯಾರೆಲ್ಲ ಇಂಗ್ಲೀಷ್ ಮೀಡಿಯಮ್ ಇದ್ದೀರಿ, 1 minute ಒಳಗೆ ಐ ವಿಲ್ ಟೇಕ್ only 1 minute time and I'll explain it guys. Nature of investment in FDI and FII, how it will be. FDI it is long term and FII it is short term. Objective ಏನಿರುತ್ತೆ, what are the objectives? It's a long term presence in the foreign country. It's just earning a quick returns of a investment in FII. ಇದನ್ನು ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅಂತ ಕೂಡ ಕರೀತಾರೆ, ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅಂತ ಕೂಡ ಕರೀತಾರೆ. ಕಂಟ್ರೋಲ್, ಎಸ್, ಸಿಗ್ನಿಫಿಕೆಂಟ್ ಕಂಟ್ರೋಲ್ ಇಸ್ ದೇರ್, ನೋ ಕಂಟ್ರೋಲ್ ಇಸ್ ದೇರ್ ಇನ್ FII. ಇನ್ವೆಸ್ಟ್ಮೆಂಟ್ ಇನ್ ಟ್ಯಾಂಜಿಬಲ್ ಅಸೆಟ್ಸ್. ಓಕೆ, ಇವರು ಇನ್ವೆಸ್ಟ್ಮೆಂಟ್ ಮಾಡೋದು ಫ್ಯಾಕ್ಟ್ರೀಸ್, ಬಿಲ್ಡಿಂಗ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ನ ಮಾಡ್ತಾರೆ. ಬಟ್ ಫೈನಾನ್ಷಿಯಲ್ ಅಸೆಟ್ಸ್, ಓನ್ಲಿ ಸ್ಟಾಕ್ ಆ್ಯಂಡ್ ಬಾಂಡ್ಸ್ ಮೇಲೆ ಈ FII ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ರಿಟರ್ನ್ಸ್ ಡೆಫಿನೆಟ್ಲಿ ಪ್ರಾಫಿಟ್ಸ್, ಡಿವಿಡೆಂಡ್ಸ್ ಆ್ಯಂಡ್ ಕ್ಯಾಪಿಟಲ್ ಅಪ್ರಿಸಿಯೇಷನ್ಸ್ ಇರ್ತವೆ. ಇಲ್ಲಿ ಡಿವಿಡೆಂಡ್ಸ್, ಇಂಟ್ರೆಸ್ಟ್ ಬರುತ್ತೆ, ಕ್ಯಾಪಿಟಲ್ ಅಪ್ರಿಸಿಯೇಷನ್ ಇಲ್ಲೂ ಕೂಡ ಇರುತ್ತೆ. ಪಾಲಿಸಿ ರೆಗ್ಯುಲೇಷನ್, ಎಸ್, ಗವರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಸೆಕ್ಟರ್ ಸ್ಪೆಸಿಫಿಕ್ ರೆಗ್ಯುಲೇಷನ್ ಇಸ್ ರಿಕ್ವೈರ್ಡ್, ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಇಲ್ಲಿ ಫ್ಲೆಕ್ಸಿಬಲ್ ರೆಗ್ಯುಲೇಷನ್ಸ್ ಇರ್ತವೆ. ಇಂಪ್ಯಾಕ್ಟ್ ಆನ್ ಎಕನಾಮಿ, ಜಾಬ್ ಕ್ರಿಯೇಷನ್ ಆಗುತ್ತೆ, ಟೆಕ್ನಾಲಜಿ ಟ್ರಾನ್ಸ್ಫರ್ ಆಗುತ್ತೆ, ಎಕನಾಮಿಕ್ ಗ್ರೋತ್ ಆಗುತ್ತೆ ಇದರಿಂದ, FDIಯಿಂದ. ಓಕೆ, ಶಾರ್ಟ್ ಟರ್ಮ್ ಲಿಕ್ವಿಡಿಟಿ ಇನ್ಕ್ರೀಸ್ ಆಗುತ್ತೆ. ಇಂಪ್ಯಾಕ್ಟ್ ಆನ್ ಸ್ಟಾಕ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಆಸ್ ವೆಲ್ ಬಿಕಾಸ್ ಆಫ್ FII ಆರ್ FPI, ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್. ಓಕೆ, ನೆಕ್ಸ್ಟ್ ಈಗ ಪ್ರಶ್ನೆಗಳಿಗೆ ಬರ್ತೀನಿ ಗೈಸ್. MCQಸ್ನ ಇದ್ರ ಮೇಲೆ ನಾನು ನಿಮಗೆ MCQಸ್ಗಳನ್ನು ಕೂಡ ಕೊಡ್ತಾ ಇದ್ದೀನಿ. ಆ್ಯಂಡ್ ಫಸ್ಟ್ ಒನ್, ವಿದೇಶಿ ನೇರ ಬಂಡವಾಳ ಹೂಡಿಕೆ ಪ್ರಾಥಮಿಕ ಗುರಿ ಏನು? ಸಿ, ವಾಟ್ ಈಸ್ ದ ಪ್ರೈಮರಿ ಗೋಲ್ ಆಫ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್? ಸೊ 4 ಆಪ್ಷನ್ಸ್ ಇದ್ದಾವೆ. ಶಾರ್ಟ್ ಟರ್ಮ್ ಫೈನಾನ್ಷಿಯಲ್ ಗೇನ್ಸ್, ನೋ, ಇಟ್ ಈಸ್ FIIದು ಇರುತ್ತೆ, ಹೌದು. ಓಕೆ, ಟು ಗೇನ್ ಅಸೆಟ್, ಟು ಗೇನ್ ಅ ಲಾಂಗ್ ಲಾಸ್ಟಿಂಗ್ ಇಂಟ್ರೆಸ್ಟ್ ಇನ್ ಫಾರಿನ್ ಎಂಟರ್ಪ್ರೈಸಸ್, ವಿದೇಶಿ ಉದ್ಯಮದಲ್ಲಿ ಶಾಶ್ವತ ಆಸಕ್ತಿಯನ್ನು ಗಳಿಸುವುದು. ಕರೆನ್ಸಿ ಏರಿಳಿತಗಳ ಬಗ್ಗೆ ಊಹಿಸುವುದು, ನೋ, ಇಟ್ ಈಸ್ ನನ್ ಆಫ್ ಇಸ್ ಬಿಸ್ನೆಸ್. ಸರ್ಕಾರಿ ಬಾಂಡ್ಗಳಲ್ಲಿ ಹೂಡಿಕೆ ಮಾಡುವುದು, ನೋ, ಇಸ್ FII ಮಾಡುತ್ತೆ. ಓಕೆ, ಸೊ ನೋಡಿ, ವಿದೇಶಿ ಉದ್ಯಮದಲ್ಲಿ ಶಾಶ್ವತ ಆಸಕ್ತಿಯನ್ನು ಗಳಿಸುವುದು, ಟು ಗೇನ್ ಲಾಸ್ಟಿಂಗ್ ಇಂಟ್ರೆಸ್ಟ್ ಇನ್ ಫಾರಿನ್ ಎಂಟರ್ಪ್ರೈಸಸ್. ಓಕೆ, ಇಂಪಾರ್ಟೆಂಟ್ ಗೈಸ್, ದಿಸ್ ಈಸ್ IAS UPSC ಎಕ್ಸಾಮಲ್ಲಿ ಕೇಳಿದಂಥ ಒಂದು ಪ್ರಶ್ನೆ. ಆ್ಯಂಡ್ ನೆಕ್ಸ್ಟ್ ಬರುವಂಥ FDA, SDA. ಓಕೆ, ಎಕನಾಮಿಕ್ಸ್ ಮೇಲೆ ಬಹಳನೇ ಕ್ವಶನ್ ಕೇಳ್ತಾರೆ, ಆದರೆ ಬಹಳಷ್ಟು ವಿದ್ಯಾರ್ಥಿಗಳು ಬಿಟ್ಟು ಬರ್ತೀರಿ. ಇಷ್ಟೇ ಡಿಫ್ರೆನ್ಸ್ ಗೈಸ್, ನೀವು ಎಕನಾಮಿಕ್ಸ್ ಓದಬೇಕಾದ್ರೆ ಇಷ್ಟೊಂದು ಡೀಟೇಲ್ಡಾಗಿ ನೀವು ಒಂದು ಸರ್ತಿ ತಿಳ್ಕೊಂಬಿಟ್ರೆ, ಎಕನಾಮಿಕ್ಸ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ನೀವು ಹೊಳ್ಳಿ ಏನೂ ರೆಫರ್ ಮಾಡುವಂಥ ಅವಶ್ಯಕತೆ ಬೀಳೋದಿಲ್ಲ. ಬಟ್ ನೀವು ಭಾಳ ಸರ್ತಿ ನೀವು ಏನು ಮಾಡ್ತೀರಿ ಅಂದರೆ ಮಗ್ಗು ಥಿಂಗ್ಸ್ನ ಹೊಡಿತೀರಿ. ಮಹಾರಾಷ್ಟ್ರ ಫಸ್ಟ್ ರ್ಯಾಂಕು ಇಷ್ಟೇ ತಿಳ್ಕೊತೀರಿ, ಹಾಗಂದ್ರೆ ಮೀನಿಂಗ್ ಗೊತ್ತಿರೋದಿಲ್ಲ. ಆ್ಯಂಡ್ ದ್ಯಾಟ್ ಈಸ್ ದ ಪ್ರಾಬ್ಲಮ್. ಆ್ಯಂಡ್ ಯಾರು ಡೀಟೇಲಾಗಿ ಹೇಳ್ತಾರೆ ಅಂಥವ್ರ ಕ್ಲಾಸು ಕೂಡ ನೋಡೋದಿಲ್ಲ ನೀವು. ದ್ಯಾಟ್ ಈಸ್ ಆಲ್ಸೋ ಒನ್ ಆಫ್ ದಿ ಪ್ರಾಬ್ಲಮ್ ಗೈಸ್. ಓಕೆ, ಈ ಕೆಳಗಿನಲ್ಲಿ ಯಾವುದು FDI ಲಕ್ಷಣವಲ್ಲ? ಓಕೆ, ವಿಚ್ ಈಸ್ ನಾಟ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ FDI. ಬೇರೆ ದೇಶಗಳ ವ್ಯವಹಾರ ಕಾರ್ಯಾಚರಣೆಯಲ್ಲಿ ನೇರವಾಗಿ ಮಾಡಲಾದ ಹೂಡಿಕೆಗಳು, ವಿದೇಶಿ ಉದ್ಯಮದಲ್ಲಿ ಶಾಶ್ವತ ಆಸಕ್ತಿಯನ್ನು ಪಡೆಯುತ್ತ ಗಮನ, ಪ್ರಾಥಮಿಕವಾಗಿ ಷೇರು, ಬಾಂಡ್ಗಳಂಥ ಹಣಕಾಸು ಸ್ವತ್ತುಗಳಲ್ಲಿ ಹೂಡಿಕೆಗಳು, ನೋ, ಇದು FII. ಓಕೆ,
FII ಮಾಡುತ್ತೆ ಡೆಫಿನೆಟ್ಲಿ. ವಿದೇಶಿ ಉದ್ಯಮ ನಿರ್ವಹಣೆಯಲ್ಲಿ ನಿಯಂತ್ರಿಸುವ ಅಥವಾ ಪ್ರಭಾವಿಸುವ ಗುರಿ 10% ಆರ್ ಮೋರ್ ದೆನ್ ದಟ್ ಪಾರ್ಟ್ನರ್ಶಿಪ್ ಇರುತ್ತೆ. ಸೊ ಸಿ ಇಸ್ ದ ರೈಟ್ ಆನ್ಸರ್ ಗೈಸ್. ಈ ಒಂದು ಆನ್ಸರ್ಗೆ ಇನ್ವೆಸ್ಟ್ಮೆಂಟ್ಸ್ ಪ್ರೈಮರ್ಲಿ ಇನ್ ಫೈನಾನ್ಷಿಯಲ್ ಅಸೆಟ್ಸ್ ಲೈಕ್ ಸ್ಟಾಕ್ ಆರ್ ಬಾಂಡ್ಸ್. ನೋಡಿ, ಯಾರ್ಯಾರೆಲ್ಲ ಸರ್ ನಾವು ವಿಚಾರ ಮಾಡೋಕ್ಕೆ ಟೈಮ್ ಕೊಡ್ರಿ ಅಂತೀರಿ, ಈ ಕ್ವಶನ್ ಬಂದ ತಕ್ಷಣ ಪಾಸ್ ಮಾಡಿರಿ, ಕನ್ನಡ ಇಂಗ್ಲೀಷ್ ಎರಡೂ ಲ್ಯಾಂಗ್ವೇಜ್ ಒಳಗೆ ಕ್ವಶನ್ ಹಾಕಿದ್ದೀನಿ, ಓದ್ರಿ, ಆಮೇಲೆ ಆನ್ಸರ್ ಮಾಡಿರಿ ಗೈಸ್. ಓಕೆ, ನಾನು ಭಾಳ ಟೈಮ್ ಕೊಡೋಕ್ಕೆ ಹೋದರೆ ಅದು ವಿಡಿಯೋ ಲಾಂಗ್ ಆಗುತ್ತೆ ಮತ್ತು ಅದಕ್ಕೂ ಕಮೆಂಟ್ ಮಾಡ್ತಾರೆ ಜನ. ಭಾರತದಲ್ಲಿ FDI ನೀತಿಯನ್ನು ರೂಪಿಸುವ ಜವಾಬ್ದಾರಿ ಯಾವ ಇಲಾಖೆಗೆ ಇದೆ? ಇನ್ ಇಂಡಿಯಾ ವಿಚ್ ಡಿಪಾರ್ಟ್ಮೆಂಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ FDI ಪಾಲಿಸಿ ಅಂತ ನಿಮಗೆ ಪ್ರಶ್ನೆ ಇದೆ. ಆ್ಯಂಡ್ ವಿಡಿಯೋನ ಪಾಸ್ ಮಾಡಿ ವಿಚಾರ ಮಾಡಿ ಇದಕ್ಕೆ ಆನ್ಸರ್ ಮಾಡಿ. ಇದರ ಆನ್ಸರ್ ಆಲ್ರೆಡಿ ನಾನು ವಿಡಿಯೋದೊಳಗೆ ಹೇಳಿದ್ದೀನಿ. ಓಕೆ, ಕೈಗಾರಿಕೆ ಮತ್ತು ಆಂತರಿಕ ವ್ಯಾಪಾರ ಉತ್ತೇಜನ ಇಲಾಖೆ, ದಟ್ ಈಸ್ ಡಿಪಾರ್ಟ್ಮೆಂಟ್ ಫಾರ್ ಪ್ರಮೋಷನ್ ಆಫ್ ಇಂಡಸ್ಟ್ರಿ ಆ್ಯಂಡ್ ಇಂಟರ್ನಲ್ ಟ್ರೇಡ್, DPIIT. ಓಕೆ, ದಟ್ಸ್ ದ ಆನ್ಸರ್ ಗೈಸ್. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವುದು ಆತಿಥ್ಯ ದೇಶಕ್ಕೆ FDIನ ಸಂಭಾವ್ಯ ಪ್ರಯೋಜನವಾಗುತ್ತದೆ? ಹೆಚ್ಚು ಸ್ಪರ್ಧೆ ಆಗ್ತದೆ, ಸ್ಥಳೀಯ ಉದ್ಯೋಗ ಹೆಚ್ಚಾಗ್ತವೆ, ಕಡಿಮೆಯಾದ ವೆಚ್ಚಗಳು, ತಂತ್ರಜ್ಞಾನ ಮತ್ತು ಕೌಶಲ್ಯಗಳಿಗೆ ಹೆಚ್ಚಿನ ಪ್ರವೇಶ. ಅಫ್ಕೋರ್ಸ್ ಇವೆಲ್ಲ ಆಗ್ತವೆ ಗೈಸ್. ಓಕೆ, ಆದರೆ ಡಿ, ತಂತ್ರಜ್ಞಾನ ಮತ್ತು ಕೌಶಲ್ಯಗಳ ಹೆಚ್ಚಿನ ಪ್ರವೇಶ ಆಗ್ತದೆ ಮತ್ತು ಇಂಪ್ಯಾಕ್ಟ್ ಕೂಡ ಇದು ಜಾಸ್ತಿ ಇದು ಮಾಡುತ್ತೆ. ಇದರಿಂದ ಜಾಸ್ತಿ FDI ಉಪಯೋಗ ಆಗುತ್ತೆ. ಓಕೆ, ಗ್ರೇಟರ್ ಎಕ್ಸೆಸ್ ಟು ದ ಟೆಕ್ನಾಲಜಿ ಆ್ಯಂಡ್ ಸ್ಕಿಲ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ DPIIT? ಅಗೇನ್ ಇಂಪಾರ್ಟೆಂಟ್ ಇರೋದ್ರಿಂದ ನಾನು ಇದ್ರ ಮೇಲೆ ಕ್ವಶನ್ ಕೂಡ ಮಾಡಿದ್ದೀನಿ ಗೈಸ್. ಓಕೆ, ಕೈಗಾರಿಕೆಗಳು ಮತ್ತು ಆಂತರಿಕ ವ್ಯಾಪಾರ ಪ್ರಚಾರ ಇಲಾಖೆ, ಡಿಪಾರ್ಟ್ಮೆಂಟ್ ಆಫ್ ಪ್ರಮೋಷನ್ ಆಫ್ ಇಂಡಸ್ಟ್ರೀಸ್ ಆ್ಯಂಡ್ ಇಂಟರ್ನಲ್ ಟ್ರೇಡ್. ಇದು ಯಾವ ಮಿನಿಸ್ಟ್ರಿ ಅಂಡರ್ ಬರುತ್ತೆ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ಓಕೆ, ವಿಚ್ ಮಿನಿಸ್ಟ್ರಿ ಇಟ್ ಕಮ್ಸ್ ಅಂಡರ್. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವುದು FDI ವಹಿವಾಟಿನ ಉದಾಹರಣೆ ಆಗಿದೆ? FDI ವಹಿವಾಟಿನ ಉದಾಹರಣೆ ಯಾವುದಾಗಿದೆ ಅಂತ ನಿಮಗೆ ಪ್ರಶ್ನೆ ಇದೆ. ಪಾಸ್ ಮಾಡಿರಿ, 4 ಆಪ್ಷನ್ಸ್ಗಳನ್ನ ಓದ್ರಿ. ಆ್ಯಂಡ್ ವಿದೇಶಿ ಕಂಪನಿ ವಿದೇಶಿ ದೇಶಗಳಲ್ಲಿ ಕಾರ್ಖಾನೆಗಳನ್ನು ನಿರ್ಮಿಸುವುದು. ಅ ಫಾರಿನ್ ಕಂಪನಿ ಬಿಲ್ಡ್ಸ್ ಅ ಫ್ಯಾಕ್ಟ್ರಿ ಇನ್ ಅ ಫಾರಿನ್ ಕಂಟ್ರಿ. ಓಕೆ, ಬೇರೆ ದೇಶದಲ್ಲಿ ಹೋಗಿ ಫ್ಯಾಕ್ಟ್ರಿ ಕಟ್ಟೋದು. ನೆಕ್ಸ್ಟ್, ಭಾರತದಲ್ಲಿ ವಿದೇಶಿ ಹೂಡಿಕೆ ಉತ್ತೇಜನ ಮಂಡಳಿ FIPB ಈ ಕೆಳಗಿನವುಗಳಿಗೆ ಕಾರಣವಾಗಿದೆ. FIPB ಇಂಪಾರ್ಟೆಂಟ್ ಗೈಸ್, ಫಾರಿನ್ ಇನ್ವೆಸ್ಟ್ಮೆಂಟ್ ಪ್ರಮೋಷನ್ ಬೋರ್ಡ್. ಓಕೆ, ಇದರಿಂದನೂ ಕೂಡ ಈ FDIದೊಳಗೆ ಕೆಲವೊಂದು ಸೆಕ್ಟರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ ಪರ್ಮಿಷನ್ ತಗೋಬೇಕು. ಓಕೆ, ಸೊ ದಟ್ಸ್ ವೈ ಇಟ್ ಈಸ್ ಇಂಪಾರ್ಟೆಂಟ್. ಇಟ್ ಮೇಕಿಂಗ್ ರೆಕಮೆಂಡೇಶನ್ಸ್ ಫಾರ್ ಗೌರ್ಮೆಂಟ್ ಅಪ್ರೂವಲ್ ಆಫ್ FDI ಪ್ರಪೋಸಲ್ಸ್ ಫಾರ್ ಸಮ್ ಸೆಕ್ಟರ್ಸ್. ಸರ್ಟನ್ ಸೆಕ್ಟರ್ಸಲ್ಲಿ ಇದು FDI ಪ್ರಸ್ತಾವನೆಗಳ ಸರ್ಕಾರದ ಅನುಮೋದನೆಗಾಗಿ ಶಿಫಾರಸನ್ನು ಮಾಡುತ್ತದೆ. ಇಂಪಾರ್ಟೆಂಟ್, ಈ ಬಾಡಿ ಇಂಪಾರ್ಟೆಂಟ್. ಇದನ್ನು IAS ಎಕ್ಸಾಮ್ ಒಳಗೂ ಆಲ್ರೆಡಿ ಕ್ವಶನ್ ಕೇಳಿದ್ದಾರೆ. ಓಕೆ, ಭಾಳ ಸರ್ತಿ ಈಗದೇ ಕ್ವಶನ್ಸ್ಗಳು ರಿಪೀಟ್ ಆಗ್ತವೆ. ಯಾವ ಸೆಕ್ಟರ್ ಜಾಸ್ತಿ ನ್ಯೂಸ್ ಒಳಗಿದೆ ಅದು. ನೆಕ್ಸ್ಟ್, ವಿದೇಶಿ ಕಂಪನಿಯು FDI ಮೂಲಕ ವಿದೇಶಗಳಲ್ಲಿ ಹೂಡಿಕೆ ಮಾಡಲು ಈ ಕೆಳಗಿನವುಗಳಲ್ಲಿ ಯಾವುದು ಸಾಮಾನ್ಯ ಕಾರಣವಾಗಿದೆ? Which of the following is a common reason for the foreign company to invest in a foreign country through FDI ಅಂತ ನಿಮಗೆ ಪ್ರಶ್ನೆ ಇದೆ. ಓಕೆ, ಸೊ ಪಾಸ್ ಮಾಡಿರಿ, ಆನ್ಸರ್ ಮಾಡಿ. ಟು ಗೇನ್ access to a new markets and resources. ಬೇರೆ ದೇಶಗಳಲ್ಲಿ ಹೊಸ ಮಾರುಕಟ್ಟೆಗಳು ಮತ್ತು ಸಂಪನ್ಮೂಲಗಳ ಪ್ರವೇಶವನ್ನು ಪಡೆಯುವ ಉದ್ದೇಶದಿಂದ FDI ಇನ್ವೆಸ್ಟ್ಮೆಂಟ್ಗಳು ಬರ್ತವೆ. ಸೊ ನಾನು ಮೀನಿಂಗ್ ಹೇಳಿದ್ದೀನಿ ಆ್ಯಂಡ್ ಕಂಪ್ಲೀಟ್ ಎವ್ರಿ ಪಾಸಿಬಲ್ ಇನ್ಫಾರ್ಮೇಷನ್ನ FDI FII ಬಗ್ಗೆ ನಾನು ನಿಮಗೆ ಕೊಟ್ಟಿದ್ದೀನಿ ಗೈಸ್. ಈವನ್ ಕರೆಂಟ್ ಅಫೇರ್ಸ್ ಕೂಡ ಹೇಳಿದ್ದೀನಿ. ಯಾವ್ಯಾವ ಸೆಕ್ಟರ್ ಒಳಗೆ FDI ಈ ಒಂದು ಕಾಮರ್ಸ್ ಇದೆ, ಫ್ಲಿಪ್ಕಾರ್ಟ್, ಅಮೆಜಾನ್ ಇವೆಲ್ಲ ಇದಾವಲ್ವ, 100% ಆಟೋಮೆಟಿಕ್ ರೂಟಿಂದ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಅಲೋ ಮಾಡಿದ್ದಾರೆ. FDI ಇನ್ವೆಂಟ್ರಿ ಬೇಸ್ಡ್ ಕಾಮರ್ಸ್ ಈಸ್ ನಾಟ್ ಅಲೌಡ್. ಓಕೆ, ಸಿವಿಲ್ ಏವಿಯೇಷನ್, ಮೇಂಟೆನೆನ್ಸ್, ರಿಪೇರಿಯರ್ ಆ್ಯಂಡ್ ಓವರಾಲ್ ಒಳಗೆ 100% ಆಟೋಮೆಟಿಕ್ ರೂಟ್. ರೈಲ್ವೆ ಇನ್ಫ್ರಾಸ್ಟ್ರಕ್ಚರ್ 100%. ಓಕೆ, ಪ್ರಿಂಟ್ ಮೀಡಿಯಾ 26% ಇಂಪಾರ್ಟೆಂಟ್. ಓಕೆ, ಪ್ರೈವೇಟ್ ಸೆಕ್ಟರ್ ಬ್ಯಾಂಕಿಂಗ್ 49%. Then pharmaceuticals 100%. Okay, and route is greenfield projects up to 74%. brownfield project depends ಅಲ್ಲಿ 74%ಗೆ ಅಲೋ ಮಾಡಿದ್ದಾರೆ. ಓಕೆ, ಸೊ ಹೀಗೆ ಬೇರೆ ಬೇರೆ ಸೆಕ್ಟರ್ ಒಳಗೆ ಬೇರೆ ಬೇರೆ ಪರ್ಸೆಂಟೇಜ್ ಅಲೋ ಮಾಡಿರ್ತಾರೆ. ಓಕೆ, ಸೊ ದಿಸ್ ಈಸ್ ವಾಟ್ ಆಲ್ ಅಬೌಟ್ ದ FDI ಆ್ಯಂಡ್ FII ಬಗ್ಗೆ ನಾನು ನಿಮಗೆ ಹೇಳಬೇಕಾಗಿತ್ತು. ಡೀಟೇಲ್ಡ್ ಇನ್ಫಾರ್ಮೇಷನ್ನ ನಾನು ನಿಮಗೆ ಕೊಟ್ಟಿದ್ದೀನಿ ಗೈಸ್. ಇದರ ಪಾಸಿಟಿವ್ಸ್ ನೆಗೆಟಿವ್ಸ್ಗಳನ್ನು ಹೇಳಿದ್ದೀನಿ. ಆ್ಯಂಡ್ ಆಲ್ ದೀಸ್ ಥಿಂಗ್ಸ್ ಆರ್ ಇಂಪಾರ್ಟೆಂಟ್. ಆ್ಯಂಡ್ ಪ್ಲೀಸ್
ವಾಚ್ ದಿಸ್ ವಿಡಿಯೋ ಪ್ರಾಪರ್ಲಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಎಲ್ಲರ ಜೊತೆಗೆ ಶೇರ್ ಮಾಡಿರಿ. ಒಂದೇ ಈ ವಿಡಿಯೋದಲ್ಲಿ ಎಕನಾಮಿಕ್ಸ್ ಮೇಲೆ ಏನೇನು ಟಾಪಿಕ್ ಇದಾವೋ ಅವುಗಳನ್ನು ಕನ್ನಡದೊಳಗೆ ಈ ಅರ್ಥಶಾಸ್ತ್ರವನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಓಕೆ ಕೆಳಗಡೆ ಬರೀರಿ. ಆ್ಯಂಡ್ ಡೆಫಿನೆಟ್ಲಿ ಐ ವಾಂಟ್ ಟು ಕಂಟಿನ್ಯೂ ಬಿಕಾಸ್ ಎಕನಾಮಿಕ್ಸ್ ಈಸ್ ಮೈ ಫೇವ್ರೆಟ್ ಸಬ್ಜೆಕ್ಟ್, ಆಲ್ಸೋ ಒನ್ ಆಫ್ ದಿ ಫೇವ್ರೆಟ್ ಸಬ್ಜೆಕ್ಟ್. ಇದ್ರ ಮೇಲೆ ನನಗೆ ಇಂಟ್ರೆಸ್ಟ್ ಇದೆ. ಸೊ ಈಗ ನೆಕ್ಸ್ಟ್ ಈ ವರ್ಷದೊಳಗೆ ಓಕೆ ಕಳೆದ ವರ್ಷದಲ್ಲಿ ಈ ವರ್ಷದಲ್ಲಿ ಯಾವ್ಯಾವ ಎಕನಾಮಿಕ್ಸ್ ಟಾಪಿಕ್ ನ್ಯೂಸ್ ಒಳಗಿದಾವೆ ಅವುಗಳನ್ನೆಲ್ಲ ಹಿಂಗೆ ಡೀಟೇಲ್ ಆಗಿ ವಿತ್ MCQs ಎಕ್ಸ್ಪ್ಲೇನ್ ಮಾಡಬೇಕು ಅಂತ ನನ್ನ ಇಚ್ಛೆ ಇದೆ. ಸೊ ಅದಕ್ಕೆ ಬೇಕು ಅಂದರೆ ನಿಮ್ಮ ಸಪೋರ್ಟು ಬೇಕು. ನಿಮ್ಮ ಫ್ರೆಂಡ್ಸ್ ಜೊತೆಗೆ ವಿಡಿಯೋನ ಶೇರ್ ಮಾಡಿರಿ. ನಿಮಗೆ ಬೇಕೋ ಬೇಡೋ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ. ಏನಾದರೂ ಅರ್ಥ ಆಗಿಲ್ಲ ಅಂದರೆ ಕಮೆಂಟಲ್ಲಿ ಹಾಕಿ, ನಾನು ಅರ್ಥ ಮಾಡಿಸ್ಲಿಕ್ಕೂ ಪ್ರಯತ್ನ ಮಾಡ್ತೀನಿ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಆ್ಯಂಡ್ ಬಾಯ್, ಟೇಕ್ ಕೇರ್.